ನ್ಯಾಚುರಲ್ ಪೋಸ್ ಹೊಡಿಲೇನ್ರಿ ಕರೆಕ್ಟ್ ರೀ ಬಾರ ಕರೆಕ್ಟ್ ಅಲ್ಲಿ 4-5 ಮಂದಿದು ಹೊಡೆದ ಬಂದೀನಿ ಮತ್ತೆ ನಿಮ್ಗೊಂದು ಹೊಡಿತೀನಿ ಹೊಡಿಸ್ಕೊಡ್ರಲ್ಲ ಅಲ್ಲ ಒಂದ ಸಲ ಬಂದು ನಿಂದು ಹೊಡಿತೀನಿ ಅಂತೇಳ ನೀ ಏನಾರ ಹೊಡಿತಿ ಸಾರಿ ರೀ ಲಂಗಾದವ್ರ ಒಳಗೆ ಲಕ ಹೊಳೆಯೋ ಲಾವಣ್ಯವತ್ತಿವ್ರಿ ಅಡ್ಡಿಲ್ಲ ಮತ್ತೇನು ಅಲ್ರಿ ಗುರ್ತಿಲ್ಲ ಪರಿಚಯ ಇಲ್ಲ ಒಮ್ಮೆ ನಮ್ಗೆ ನನ್ನ ಹೆಸರು ಲಾವಣ್ಯವತಿ ಅಂದ್ರೆ ಹೆಂಗ್ ಗೊತ್ತಾತ ನೀ ಯಾರ ಮಹಾಮಹಿಮ ಕಾಶಿನಾಥ ಇವನು ನನ್ನ ಹೆಸರು ಕಾಶಿನಾಥ್ ಅನ್ನೋದು ನಿಮಗೆ ಹೆಂಗ್ ಗೊತ್ತಾತ್ರಿ ನನ್ನ ಹೆಸರು ಲಾವಣ್ಯ ನಿನಗೆ ಹೆಂಗ್ ಗೊತ್ತಾತ ನಮಗ ಹಂಗ ಒಂದ್ ಸ್ವಲ್ಪ ಹೆಣ್ಣಿನ ವರ್ಣನೆ ಮಾಡಕ್ ಬಂದ್ರೆ ಮಾಡಿರಿ ಮತ್ತೆ ನಿಮಗೂ ಸ್ವಲ್ಪ ಗಂಡಿನ ವರ್ಣನೆ ಮಾಡಕ್ ಬಂದ್ರೆ ಮಾಡ್ರಲ್ಲ ಅಡ್ಡಿಲ್ ಬಿಡು ಅಂದ್ರೆ ನೀನು ಹೆಣ್ಣಿನ ವರ್ಣನೆ ಮಾಡಕ್ ಬರ್ತ ಅಂದಂಗ ಅಲ್ಪ ಸ್ವಲ್ಪ ಕಲ್ತೀವ್ರಿ ಅದಕ್ಕೆ ಮತ್ತೆ ನೀವು ಮಾಡ್ತಿದ್ರೆ ಗಂಡಿನ ವರ್ಣನೆ ಮಾಡ್ರಲ್ಲ ಹೌದು ಪಾಪ ವಿಜಯನಗರ ಸಾಮ್ರಾಜ್ಯ ಆಳಿದ ಕೃಷ್ಣದೇವರಾಯ ವೀರ ಶೂರನಿಗೆ ವರ್ಣನೆ ಮಾಡಕ ಹೋಗ್ಲಿ ಬಿಡ್ರಿ ಒಂದ್ ಹೊಡಿತೀನಿ ಹೊಡಿಸ್ಕೊಡ್ರಲ್ಲ ಹೊಡಿತೀನಿ ಏನಾರ ಹೊಡಿತೀನಿ ನೀನು ಫೋಟೋ ರೀ ಫೋಟೋ ನೀವು ಫೋಟೋಗ್ರಾಫರ್ ಏನ್ರಿ ಒಂದ್ ಹೊಡಿತೀನಿ ಹೊಡಿಸ್ಬಿಡ್ರಿ ಏನ ಫೋಟೋ ಫೋಟೋ ಫೋಟೋನಾ ಅಂದ್ರೆ ನೀವು ಗಂಡ ಫೋಟೋ ಹೊಡಿಯೋ ಡಾಕ್ಟರ್ ಇದು ಫೋಟೋಗ್ರಾಫರ್ ಅಂದಂಗ ಆತ ಅಲ್ಲ ಕೇಳ್ರಿ ಸಿಕ್ಕಿದ್ರು ನಿಮ್ದು ಹೊಡಿತೀನಿ ಅಂತಿರಲ್ಲ ಯಾಕ ನಿಮ್ಮನ್ನ ಯಾರು ಹಿಡ್ದ ಕಳ್ಸಿಲ್ಲ ಯಾಕೆ ಹೊಡಿತಾರ್ರಿ ಯಾಕೆ ಹೊಡಿತಾರ ಹೊಡಿಯುದರ ಅದು ಮಿಸ್ಟೇಕ್ ಆದ್ರೂ ಹೊಡಿತಾರ ಸ್ವಚ್ಛ ತೊಳೆದು ಕೊಡತ್ನ ನಮ್ಮನ್ನ ಯಾಕೆ ಹೊಡಿತಾರ ಅಂತೀನಿ ನಾನು ಅಲ್ಲ ಹಿಂಗ ಎದ್ವಾತದ ಮಾತಾಡಿದ್ರೆ ಬಿಡ್ತಾರೇನ ದನಕ್ಕೆ ಹೋದಂಗ ವಾದ ಕಳಿಸ್ತಾರ ಹೌದು ಒಂದೊಂದು ಫೋಟೋ ಹೊಡಿಯೋಕೆ ರೇಟ್ ಏನ್ ಮಾಡ್ರಿ ನೀವು ನಮ್ಮ ರೇಟ್ ನೋಡ್ರಿ ಗಿರಾಕಿ ಮೇಲೆ ಹೋಗತ್ರಿ ಮುದುಕರಿಗೆ 10ಕ್ಕೆ 3 ಹೊಡಿತೀವಿ ಇನ್ನು ಹರಿಯದ ಹುಡುಗರಿಗೆ 5ಕ್ಕೆ 3 ಹೊಡಿತೀವಿ ಇನ್ನು ಹೆಣ್ಮಕ್ಳಿಗೆ ಯಾರವರು ಫ್ರೀ ಅನ್ನಕತ್ತಾರ ಈಗ ಕೊಟ್ಟಿದ್ದು ಸಾಕಾಗುವಂತ ಅಮರ ಇವರಿಗೆ 2,000 ರೂಪಾಯಿ ಅವ್ರ ಅಕೌಂಟಿಗೆ ಎಲ್ಲ ಅವ್ರ ಅಕೌಂಟಿಗೆ ಮತ್ತು ಬಸ್ ಸಹಿತ ಫ್ರೀ ಕೊಟ್ಟಿವಿ ಇನ್ನೂ ಫ್ರೀ ಅಂತಿರಲ್ಲ ಮರ ಸಾಕು ಫ್ರೀ ಕೊಡೋ ಸಾಕು 5ಕ್ಕೆ 3 ಕೊಡ್ತೀನಿ ನೋಡಿ ಹೌದ್ರಿ ನಮ್ದು ರೇಟ್ ಹಂಗ ಐತ್ರಿ ಹಿಂಗ್ರೆ ನಮಗ 3 ಬ್ಯಾಡ ಬಾಳ ಬಜ್ಜಪ್ಪು ಅಂದ್ರೆ ಒಂದು ಕೊಡ್ತೀನಿ 2 ನನ್ನ ಹತ್ರ ಇಟ್ಕೊಂತೀನಿ ಹಂಗಲ್ರಿ ಬಾರ ನಮ್ಮ ಸ್ಟುಡಿಯೋದಾಗ ತೂಗ್ ಯಾಕಕ್ಕ ಅಂದ ಹಂಗರಿ ಅಂದ್ರೆ ಬಂದಾಗ ನೋಡ್ಲಿ ಅಂತೇಳಿ ಓಹೋ ಹೌದು ಅನ್ನ ನಿಮ್ದು ಎಲ್ಲೈತ್ರಿ ಏನ್ರಿ ಸ್ಟುಡಿಯೋ ರೀ ಇಲ್ಲಿ ಬದಾಮಿನ ಹಾಕ್ರಿ ಹಾಕೊಂಡ್ಕೊಂಡು ಶರಣರ ಕಾಂಪ್ಲೆಕ್ಸ್ ಅದಾವಲ್ಲ ಅಲ್ಲೇ ಬರುತ್ತೆ ನೋಡ್ರಿ ನಾನು ಅಂತ ಸಮೀಪ ಮಾಡ್ಕೊಂಡ್ರೆ ಬಿಡ್ರಿ ಏನ್ರಿ ಸ್ಟುಡಿಯೋ ರೀ ಅವಾಗ ನಿಮ್ಮ ಸುಡಗಾಡನೆ ಮತ್ತೆ ನನ್ನ ಹತ್ರ ರೊಕ್ಕಿಲ್ಲ ಮತ್ತೆ ನನ್ನ ಫೋಟೋ ಫ್ರೀ ಆಗಿ ಹೊಡಿತೀರಿಲ್ರಿ ದುಡ್ಡು ಯಾವ್ದು ಬೇಕಾಗೈತ್ರಿ ಈ ನಿಮ್ಮ ದುಂಡು ಮುಖ ನಮ್ದ್ರಾಗ ನೋಡಿದ್ರೆ ಸಾಕಾಗೈತಿ ಮತ್ತೆ ನನ್ನ ಹತ್ರ ದುಡ್ಡು ಇಲ್ವಲ್ಲ ನಡೀತೈತ್ರಿ ನಾವು ಹಂಗ ಹೊಡಿತೀವಲ್ಲ ಏನ ಫೋಟೋ ರೀ ಹಿಂಗ ಹೌದು ಮೂಡೋದಂಗಲ್ಲ ಏನ್ರಿ ಇದು ಮೂಡೋದು ಓಡಿ ಇದರ ಮೂಡಬೇಕಂದ್ರಲ್ಲ ಏನ್ರಿ ಮೂಡೋದು ಫೋಟೋ ಕಾಪಿ ಮೇಡಮ್ ಅವ್ರ ಓ ಹಿಂಗ ಹಂಗಾದ್ರೆ ಎಷ್ಟು ಬೇಕಷ್ಟು ಹೊಡ್ಕೊರಿ ಯಪ್ಪ ನನ್ನ ಸರ್ವಿಸ್ನ್ಯಾಗ ಇಂಥ ಮಾತು ಯಾರ ಕಡೆಯಿಂದ ಕೇಳಿದ್ದಿಲ್ಲ ನೋಡು ಈಗ ನಾ ಹೇಳಕತ್ತೀನಲ್ಲ ಹೊಡ್ಕೊರಿ ಫೋಟೋನ ಸ್ವಲ್ಪ ಮ್ಯಾಗ ಹತ್ರ ಮತ್ತೆ ಹೊಡಿತೀನಿ ಏನ ಗೋಣ್ರಿ ಹ್ಞೂನ್ರಿ ಯಾಕೆ ನೋಡ್ರಿ ಭಾಳ ಜಾಗತ್ರಿ ಸ್ವಲ್ಪ ಕೇಳ ಇನ್ನೂ ಸ್ವಲ್ಪ ಕೇಳ ಈಗ ಸರಿಯಾಗೈತಾ ಬ್ಯೂಟಿಫುಲ್ ಪೋಸ್ ಹೊಡಿದ್ರಿ ಅವನು ಒಂದು ಸ್ವಲ್ಪ ಬರಬರಿ ಇದ್ದಾನೆ ರೈಟ್ ಬಾರ ನಾಳೆ ನಮ್ಮ ಸ್ಟುಡಿಯೋದ ಹತ್ರ ಬಂದ್ಬಿಡ್ರಿ ಕೊಟ್ಬಿಡ್ತೀನಿ ಏನ್ ಕೊಡ್ತೀರಿ ಫೋಟೋ ರೀ ಫೋಟೋನ ಎಷ್ಟು ಗಂಟೆ ಬರ್ಬೇಕ್ರಿ ನಾಳೆ ರಾತ್ರಿ 10 ಏ ಇಲ್ರಿ ಇಲ್ಲ ಮತ್ತೆ ಎಷ್ಟು ಬರ್ಬೇಕು 11 ಬರ್ರಿ ರಾತ್ರಿ 11 ಹೌದು 11 ಸುಮಾರು
ರಾತ್ರಿ ಒಂದಕ್ಕೆ ಬಂದ್ಬಿಡ್ತೀನಿ ತರ್ರಿ. ರಾತ್ರಿ ಒಂದಕ್ಕೆ ಬಂದ್ರೆ ಹೆಂಗಾಗತ್ರಿ? ಬಹಳ ಚಲೋ ಆಗ್ತದ್ರಿ. ಸ್ಟುಡಿಯೋದಾಗ ನಾನು ಒಬ್ಬನೇ ಇರ್ತೀನಿ. ಹೌದು, ಫೋಟೋಗ್ರಾಫರ್ ಅಲ್ಲ. ನನಗೇನು ಗೊತ್ತಲ್ಲ ಅಂತ ಮಾಡೀನ. ನಿನ್ನ ಮಾತಿನ ಅರ್ಥ ಮಾಡ್ಕೊಳ್ಳೋದಷ್ಟು ಮಳ್ಳಿ ಹುಡುಗಿ ನಾನಲ್ಲ ಫೋಟೋಗ್ರಾಫರ್. ನಿನ್ನ ಮನಸ್ಸಿನಾಗ ಏನೈತಿ, ನೀ ಏನ್ ಚಡ್ಪಡ್ಸಕತ್ತಿ ನನಗೆಲ್ಲ ಗೊತ್ತೈತು. ಫೋಟೋ ಹೊಡಿಯೋ ಕಾಸಿನಾಥ ಮಿಸ್ಟರ್ ಫೋಟೋಗ್ರಾಫರ್. ಐ ಸೇ ಹಿ ಇಸ್ ಲವ್ ಬ್ಲೈಂಡ್. ಅಂಡರ್ಸ್ಟ್ಯಾಂಡ್? ಅಲ್ರಿ ಹಂಗ ಹೊಂಟ್ರಲ್ಲ ಪಾಪ ಹುಡುಗರು ತಂದೆ ಹಾಕ್ತಾರೆ ಮತ್ತು ಒಂದು ಒಗನ ಹೋಗ್ಬೇಕಂತೀನಿ. ಮಿಸ್ಟರ್ ಚಂದ್ರು, ಇದೇ ಕೊನೆ. ಇನ್ನೊಂದು ಸಾರಿ ಇಲ್ಲಿಗೆ ಜಮೀನ್ದಾರಿ ಅಂತ ಕರೆದಿದ್ದೆ ಆದ್ರೆ ನಿನ್ನನ್ನು ನೌಕರಿಯಿಂದ ತೆಗೆದು ಮನೆಗೆ ಕಳಿಸ್ಬಿಡ್ತೀನಿ. ಚಂದ್ರು, ನಾನು ನೀನು ಆತ್ಮೀಯ ಸ್ನೇಹಿತರು ಅಂದಾಗ ಪ್ರೀತಿಯಿಂದ ದಯಾನಂದ ಅಂತ ಕರೆದ್ರೆ ಸಾಕಪ್ಪ. ಚೇಚೆ, ಅದು ಹೇಗೆ ಸಾಧ್ಯ? ತಮ್ಮಲ್ಲಿ ಕೆಲಸ ಮಾಡುವ ನಾನು ತಮಗೆ ಗೌರವ ಕೊಟ್ಟೆ ಮಾತನಾಡಬೇಕಾಗುತ್ತದೆ. ಸ್ನೇಹಿತನೆಂಬ ಅಭಿಮಾನದಿಂದ ನೀವು ಕೊಟ್ಟ ಜಾಗೆಯನ್ನು ದುರುಪಯೋಗ ಪಡಿಸಿಕೊಳ್ಳೋ ವ್ಯಕ್ತಿ ನಾನಲ್ಲ. ಏನಾದ್ರೂ ಕೇಳಿದ್ರೆ ಭಾಷಣನೇ ಪ್ರಾರಂಭ ಮಾಡ್ಬಿಡ್ತೀಯ. ಹೋಗ್ಲಿ ಬಿಡಪ್ಪ. ಈಗ ಬಂದ ಕೆಲಸವಾದ್ರೇನು ಮ್ಯಾನೇಜರ್ ಚಂದ್ರಕಾಂತ್? ತಾವು ನನಗೆ ಚಂದ್ರು ಎಂದರೆ ಸಾಕು, ಚೇಚೆ ಮ್ಯಾನೇಜರ್ ಅಂತ ಕರೆಯುವ ಅಗತ್ಯವಿಲ್ಲ. ಚೇಚೆ, ಯಾರನ್ನ ಯಾರು ದುರುಪಯೋಗ ತೆಗೆದುಕೊಳ್ಬಾರ್ದಲ್ಲ, ಅದಕ್ಕಾಗಿ. ನೋಡಿ, ಬಾಂಬೆಯಿಂದ ಟಾಟಾ ಕಂಪನಿಯವರು ಮಷಿನ್ ಕಳಿಸಿದ್ದಾರೆ. ಅವರಿಗೆ 1 ಲಕ್ಷ ರೂಪಾಯಿ ಚೆಕ್ ಬೇಕಂತ.
ನಿಮ್ಮ ತಮ್ಮನ ರವಿ ಹತ್ರ ಹೋಗಿದ್ದೆ. ವ್ಯವಹಾರ ಏನಿದ್ರು ನಮ್ಮ ಅಣ್ಣ ನೋಡ್ಕೊಂತಾರೆ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ನಿಮ್ಮ ಹತ್ರ ಬಂದೆ. ಈಗ ರವಿಯಲ್ಲಿದ್ದಾನೆ? ಅವರು ಫ್ಯಾಕ್ಟ್ರಿಯಲ್ಲಿದ್ದಾರೆ. ಅವನೊಬ್ಬ ವಿಚಿತ್ರ ಸ್ವಭಾವದವನು. ಅಲ್ಲೇ ಚೆಕ್ಕಿಗೆ ಸಹಿ ಹಾಕೊಟ್ರೆ ಮುಗಿತಪ್ಪ, ಅದಕ್ಕೂ ನನ್ನನ್ನೇ ವಿಚಾರಿಸೋದೆ. ಇಷ್ಟೆಲ್ಲ ಅಪಾರವಾದ ಆಸ್ತಿ ಅಂತಸ್ತಿಗೆ ತಾವೇ ಅಧಿಕಾರಿಗಳಲ್ಲವೇ? ಮಿಸ್ಟರ್ ಚಂದ್ರು, ಈ ನನ್ನ ಆಸ್ತಿ ಅಂತಸ್ತಿನಲ್ಲಿ ಅರ್ಧ ಪಾಲಿನ ಅಧಿಕಾರಿ ಆ ನನ್ನ ತಮ್ಮ ರವಿಯೂ ಕೂಡ. ಆವೇಶದಲ್ಲಿ ಆತುರ ಪಡುತ್ತಿರುವಿರಿ. ಎಷ್ಟಾದರೂ ಆ ರವಿ ತಾವು ಸಾಕಿದ ಸಹೋದರನಲ್ಲವೇ? ಒಂದೇ ರಕ್ತವನ್ನು ಹುಟ್ಟಿಕೊಂಡೇ ಬಂದವನಲ್ವಲ್ಲ? ಮಿಸ್ಟರ್ ಚಂದ್ರು, ಇದೇ ಕೊನೆ. ಇನ್ನೊಂದ್ಸಾರಿ ಈ ತರಹದ ಮಾತು ನನ್ನ ಬಾಯಿಂದ ಬಂದಿದ್ದಾದ್ರೆ ನಾನು ಸಹಿಸಿಕೊಳ್ಳೋದಿಲ್ಲ. ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ನಾ ಪಡೆದು ಬಂದ ಒಂದು ರತ್ನ ಅವನು. ಚಂದ್ರು, ಆ ನನ್ನ ತಾಯಿ ಸ್ವರ್ಗಸ್ಥಳಾಗುವಾಗ ಏನ್ ಹೇಳಿದ್ರು ಗೊತ್ತೇ? ದಯಾನಂದ, ನಿನ್ನಿಂದ ರವಿಗೆ ಯಾವುದೇ ರೀತಿಯ ಅನ್ಯಾಯವಾಗದಿರಲಿ. ಅಣ್ಣ ತಮ್ಮ ಅಕ್ಕ ತಂಗಿಯರನ್ನ ಪಡೆಯದ ನೀನು ರವಿಯನ್ನೇ ನಿನ್ನ ಒಡ ಹುಟ್ಟಿದ ತಮ್ಮನೆಂದು ಭಾವಿಸಿಕೋ ಅಂತ ಹೇಳಿದ್ದಾರೆ. ಈಗ ನಾನೇನಾದರೂ ಆ ನನ್ನ ತಮ್ಮ ರವಿಗೆ ಅನ್ಯತಾ ಭಾವಿಸಿದ್ದೆ ಆದರೆ ಆ ನನ್ನ ಹೆತ್ತವನ ಆತ್ಮಕ್ಕೆ ಶಾಂತಿ ಸಿಗಲಾರದು. ದಯವಿಟ್ಟು ನಮ್ಮಿಬ್ಬರ ಮಧ್ಯೆ ಹಗೆಯ ನೆನಪಿಸಬೇಡಿ. ದಿಸ್ ಇಸ್ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು ಮಿಸ್ಟರ್ ಚಂದ್ರಕಾಂತ್. ಕ್ಷಮಿಸಿ. ಎಷ್ಟೇ ಆಗಲಿ ಬಡವರ ಮೇಲೆ ಅಪಾರವಾದ ಪ್ರೀತಿಯಲ್ಲವೇ ನಿಮಗೆ? ಬೇರೆ ಈ ಚೆಕ್ಗೆ ಸಹಿ ಮಾಡಿಕೊಟ್ರೆ ನಾನು ಫ್ಯಾಕ್ಟ್ರಿಗೆ ಹೋಗುವೆ. ತೆಗೆದುಕೊಳ್ಳಿ. ಆದಷ್ಟು ಬೇಗ ರವಿನ ಊಟಕ್ಕೆ ಕಳಿಸ್ಕೊಡಿ. ಆಯ್ತು, ನಾನು ಬರ್ತೀನಿ. ನಮಸ್ತೆ ಜಮೀನ್ದಾರರೇ. ಊರಿಂದ ಯಾವಾಗ ಬಂದ್ಯೋ? ನಿನ್ನೆ ರಾತ್ರಿನೇ ಬಂದೆ. ಅಂದ ಹಾಗೆ ಹೇಗೆ ನಡೀತಾ ಇದೆ ನಿನ್ನ BA ಫೈನಲ್ ಇಯರ್ ವಿದ್ಯಾಭ್ಯಾಸ? ಆ ವಿಷಯನ ನಿಮಗೆ ತಿಳಿಸೋಕೆ ಬಂದೆ ಮೈ ಫ್ರೆಂಡ್ ದಯಾನಂದ್. ನಿನಗೆ ಮೇಲಿಂದ ಮೇಲೆ ತೊಂದರೆ ಕೊಡಲು ನನ್ನ ಹಣ ಒಪ್ಪದು. ಅದಕ್ಕಾಗಿ ನನ್ನ ವಿದ್ಯಾಭ್ಯಾಸ ನಿಲ್ಲಿಸಿ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಕೇಳೋಕೆ ಅಂತ ಬಂದೆ. ಲೇ ಮೋಹನ, ನಿನಗೆ ಹುಚ್ಚಿಡಿದಿಲ್ಲ ತಾನೇ? ಯಾಕೆ? ಅಲ್ಲೋ, ಇದುವರೆಗೂ ಶ್ರಮ ವಹಿಸಿ ಕಲಿತ ವಿದ್ಯೆಯನ್ನ ಅರ್ಧಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ. BA ಮುಗಿಸಿ ಯಾವುದಾದ್ರೂ ಒಂದು ನೌಕರಿ ಪಡೆದ್ರೆ ಒಳ್ಳೆಯದಲ್ವೇನೋ? ಅಲ್ಲೋ, ನಿನ್ನನ್ನೇ ಅವಲಂಬಿಸಿದ ನಿನ್ನ ತಂದೆ ತಾಯಿಗಳ ಗತಿಯಾದ್ರೂ ಏನು ಅಂತ. ಹೋಗ್ಲಿ ಬಿಡು ಮಾರಾಯ, ಇವಾಗ ನೀನು ಬಂದಿರೋ ಪ್ರಾಬ್ಲಮ್ ಆದ್ರೂ ಏನು ನನಗೆ ಹೇಳ್ಬಾರ್ದೆ? ದಯಾನಂದ್, ನನ್ನ ತಂದೆಯಾದವರು ಹಣಕ್ಕಾಗಿ ಸಾಕಷ್ಟು ಪ್ರಯತ್ನ ಪಟ್ಟು ಕೊನೆಗೆ ನಿರಾಶರಾಗಿ ಮನೆಗೆ ಬಂದು, ಮೋಹನ್ ಸಾಕು, ನಿನ್ನ ವಿದ್ಯಾಭ್ಯಾಸ ನಿಲ್ಲಿಸುವಂತ ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ಟರು. ಅದಕ್ಕೆ ಯಾವ ದಾರಿ ಕಾಣದೆ ನಿನ್ನಲ್ಲೇ ಬರಬೇಕಾಯಿತು. ನೋಡು ಮೋಹನ, ನೀನ್ ಯಾವುದಕ್ಕೂ ಯೋಚಿಸ್ಬೇಡ. ನಿನ್ನ ವಿದ್ಯಾರ್ಜನೆಗಾಗಿ ಅದೆಷ್ಟು ಹಣ ಬೇಕು ನಾನು ಸಹಾಯ ಮಾಡ್ತೀನಿ. ಸದ್ಯ ಇವತ್ತೇ ಬೆಂಗಳೂರಿಗೆ ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊ. ದಯಾನಂದ್, ನಿನ್ನ ಋಣ ತೀರಿಸುವ ಕಾಲ ಚೇಚೆ, ಆ ಕಾಲ ಬಂದೇ ಬರುತ್ತೆ ಬಿಡು, ನೀನೇನು ಯೋಚಿಸ್ಬೇಡ. ತೆಗೆದುಕೋ ಹಣವನ್ನ. ಹೆಚ್ಚಿಗೆ ಹಣ ಬೇಕಾದ್ರೆ ನನಗೆ ಫೋನ್ ಮಾಡು, ನಾನು ಕಳಿಸ್ತೀನಿ. ದಯಾನಂದ್, ನೀ ಸತ್ಯವಾಗಿಯೂ ನನ್ನ ಸ್ನೇಹಿತನಲ್ಲ, ನನ್ನ ಭಾಗದ ಚೇಚೆ, ಇದೇನು? ನೋಡು ಮೋಹನ, ನೀನ್ ಈ ರೀತಿ ಮಾಡೋದು ನನ್ನ ಸರಿ ಕಾಣೋದಿಲ್ಲ. ಅಲ್ಲೋ, ನಾವಿಬ್ರು ಬಾಲ್ಯದ ಸ್ನೇಹಿತರು ಅಂದಾಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಕಷ್ಟ ಸುಖಗಳಲ್ಲಿ ಭಾಗಿಗಳಾಗ್ತಿದ್ರೆ ಅದೆಂತ ಸ್ನೇಹನೋ? ಪರಸ್ಪರ ಒಬ್ರಿಗೊಬ್ರು ಸಹಾಯ ಸಹಕಾರ ತೋರೋದೇ ನಿಜವಾದ ಸ್ನೇಹ ಅಲ್ವೇ? ನಾನೇನು ಬರುತ್ತೇನೆ. ಅಲ್ಲೋ, ಮನಿ ಬಂದು ಹಾಗೆ ಹೋಗ್ತೀಯಾ? ಸ್ವಲ್ಪ ತಾಳು, ಒಂದ್ ದೊಡ್ಡ ಹಾಲು ಕುಡ್ಕೊಂಡು ಹೋಗುವಂತೆ. ಲಿಂಗಜ, ಹೌದು ಲಿಂಗಜ್ಜ, 2 ಲೋಟ ಹಾಲು ತೆಗೆದುಕೊಂಡು ಬಾ. ಮೋಹನ, BA ಮುಗಿದ ಮೇಲೆ ಮುಂದಿನ ವಿಚಾರ ಏನಿದೆ? ಯಾವ್ದಾದ್ರು ನೌಕರಿ ಒಂದು ಹುಡ್ಕೋಬೇಕಂತಿರುವೆ. ಆಮೇಲೆ ನೌಕರಿ ಮಾಡುತ್ತಾ ಹಾಯಾಗಿರ್ತೀವಿ. ಅಲ್ಲೋ, ನೀನೊಬ್ಬ ಹಾಯಾಗಿರ್ಲಿಕ್ಕೆ ಅದೇಕ್ ಸಾಧ್ಯ? ಚಿನ್ನದಂತ ಒಂದು ಹುಡುಗಿ ಮದುವೆ ಮಾಡ್ಕೊಂಡು ಅವಳ ಜೊತೆ ಹಾಯಾಗಿರ್ಬೇಕಪ್ಪ.
ನಿನಗೆ ಯಾವಾಗಲೂ ಹುಡುಗಲ್ಲವೇ ಅಂದಾಗೆ ದಯಾನಂದ್ ನಿನ್ನ ಮದುವೆ ಯಾವಾಗ? ಬಂಗಾರದಂತ ಹುಡುಗಿ ಸಿಕ್ಕಾಗ ನನ್ನ ಮುಂದೆ ಬಚ್ಚಡ ಬೇಡ. ಗುಣದಲ್ಲಿ ಗಂಗೆ, ರೂಪದಲ್ಲಿ ರಂಬೆ ಆಗಿರುವ ನಿನ್ನ ಅಚ್ಚುಮೆಚ್ಚಿನ ಲತಾದೇವಿ ಇದ್ದಾಳಲ್ಲ, ಮತ್ಯಾವ ಹುಡುಗಿ ಬೇಕು? ಅದು ಅವಳು ನನ್ನ ಪ್ರೇಯಸಿ ಅಂತ ನಿನಗ್ಯಾರು ಹೇಳಿದ್ದು? ನಿಮ್ಮ ಪ್ರೇಮ ಪ್ರಕರಣ ಕಾಲೇಜಿನಲ್ಲೇ ಗೊತ್ತಾಗಿದೆ. ಏ ಹೋಲಿ ಬಿಡು ಮಾರಾಯ ಲಿಂಗಜ್ಜ ಬಾ. ನನಗೆಲ್ಲ ಗೊತ್ತು ಅದು ಯಾವ ವಿಷಯ ಅಂತ. ಲಿಂಗಜ್ಜ ಅದು ಹಾ, ನಿಮ್ಮ ಹಾಗೂ ಲತಾದೇವಿ ವಿಷಯ ತಾನೆ. ಹೋಗು ಲಿಂಗಜ್ಜ, ನಿನಗೆ ಯಾವಾಗ್ಲೂ ಬರೀ ನನ್ನ ಮದುವೆ ಚಿಂತೆನೆ. ಹೌದು ದನಿ, ನಾನು ಈ ಮನೆಯಲ್ಲಿ ಹಾಳಾಗಿರಬಹುದು, ಆದರೆ ನಾನೊಬ್ಬ ಹಿರಿಯ. ನನ್ನ ದನಿಯ ಹಿತ ಬಯಸುವುದು ನನ್ನ ಧರ್ಮ. ನನ್ನ ದನಿಯು ಆನಂದ ಆಗರದಲ್ಲಿ ಈಜಾದವನ್ನು ಕಂಡು ಸಂತೋಷ ಪಡಬಹುದು, ಹಾಗೂ ತಮ್ಮ ಮಕ್ಕಳೆತ್ತಿಕೊಂಡು ಮುದ್ದಾಡಿದಾಗಲೇ ಈ ಮುದುಕನ ಜನ್ಮ ಸಾರ್ಥಕವಾಗುವುದು. ಲಿಂಗಜ್ಜ, ಮೊಮ್ಮಗಳನ್ನ ಓದ್ಕೊಂಡು ಮುದ್ದಾಡ್ಬೇಕನ್ನೋ ಆಸೆ ಹೌದಲ್ಲೋ? ಆದಷ್ಟು ಬೇಗ ನಿನಗೊಂದು ಮೊಮ್ಮಗನ್ ಕೊಡ್ತೀನಿ. ಸದ್ಯ ಒಳಗೋಗು. ಹಾ, ಬೇಗ ಕೊಡ್ತಿರಲ್ಲ, ಇಲ್ಲಾಂದ್ರೆ ತಾವು ಬರೀ ಫ್ಯಾಕ್ಟ್ರಿ ಅಲ್ಲಿ ಅಂತ ಆಟಾಡ್ತಿದ್ರ. ಈ ಮನೆಯಲ್ಲಿ ನಾನು ಒಬ್ಬನೇ ಕಾಲ ಕಳಿಬೇಕಲ್ಲ, ದನಿ ಬೇಗ ಕೊಟ್ಬಿಡಿ ನನಗೆ. ಹಾ ಸರಿ. ದಯಾನಂದ, ನಾನಿನ್ನು ಬರುತ್ತೇನೆ. ನಿನ್ನಂತ ಕರುಣೆಯ ಕಣ್ಣು ಈ ಸದಾ ಬಡವನ ಮೇಲೆ ಇರಲಿ. ಮೋಹನ, ಈ ದಯಾನಂದ ಬದುಕಿರೋವರೆಗೂ ನೀನು ಬಡವನಲ್ಲ ಕಣ. ಹೋಗಿ ಬಾ, ಆ ದೇವ್ರು ನಿನಗೆ ಒಳ್ಳೇದು ಮಾಡಿ. ಬರ್ತೀನಿ ದಯಾನಂದ್. ರವಿ ಇನ್ನೂ ಬರ್ಲಿಲ್ವಲ್ಲ? ಲಿಂಗಜ್ಜ, ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ. ಓಹೋ ಆಶಾ, ನಮಸ್ಕಾರ ಜಮೀನ್ದಾರೆ. ಯಾರು ಜಮೀನ್ದಾರರು? ತಾವೇ? ಅದು ನಿನ್ನ ತಪ್ಪು ಕಲ್ಪನೆ. ನಾನು ಯಾವ ಜಮೀನ್ದಾರನೂ ಅಲ್ಲ, ಧನಿಕನೂ ಅಲ್ಲ. ನಾನೊಬ್ಬ ಜಮೀನ್ದಾರರು ಸಾಕಿದ ಅನಾಥ. ಅಂತ ಮಾತಿಗೆ ಸಿರಿ ಸಂಪತ್ತಿನ ಸಾಗರದ ಅರಸರು ತಾವು. ದೇವರು ತಮಗೆ ಯಾವುದಕ್ಕೆ ಕೊರತೆ ಮಾಡಿದ್ದಾನೆ ಹೇಳಿ ನೋಡೋಣ. ನೀ ಹೇಳುವುದೇನೋ ನಿಜ, ಆದರೆ ಸತ್ಯ ಸಂಗತಿಯನ್ನ ನಿನ್ನೆದುರಿಗೆ ಬಿತ್ತರಿಸಿದರೆ ನೀನು ನಿಜವಾಗಿಯೂ ಆಶ್ಚರ್ಯ ಪಡುತ್ತೀಯ. ಅದೇನು ಹೇಳಿ. ಆಶಾ, ಸತ್ಯವಾಗಿಯೂ ನಾನೊಬ್ಬ ಅನಾಥ. ಚಿಕ್ಕವನಿರುವಾಗ ನನ್ನ ಹೆತ್ತವರು ಸತ್ತು ಹೋದರು. ಮಗುವಾಗಿರುವಾಗ ಮನೆ ಮನೆಗೆ ತಿರುಗಿ ತಿನ್ನುವುದನ್ನು ಕಂಡ ದಯಾನಂದನ ತಾಯಿಯವರು ನನ್ನನ್ನು ಸಾಗಿಸಲಿದ್ದರು. ಇನ್ನು ತನ್ನ ಒಡಹುಟ್ಟಿದ ಸಹೋದರನಿಗಿಂತಲೂ ಹೆಚ್ಚಾಗಿ ನೋಡುತ್ತಿದ್ದಾನೆ ಪರೋಪಕಾರಿ ದಯಾನಿಧಿ ದಯಾನಂದ. ಈಗಲಾದರೂ ಅರ್ಥವಾಯ್ತಲ್ಲ ನನ್ನ ಇತಿಹಾಸ. ಆದರೂ ತಾವು ಭಾಗ್ಯವಂತರೆ. ತಮ್ಮಂತ ವಿಶಾಲ ಹೃದಯದ ಮಾನವರು ವಿರಳ ಈ ಕಾಲದಲ್ಲಿ. ಅದೆಲ್ಲ ನನ್ನ ಸಾಕು ತಾಯಿಯ ಆಶೀರ್ವಾದ ಹಾಗೂ ಶ್ರೀರಾಮಚಂದ್ರನಂತಿರುವ ನನ್ನಣ್ಣ ಧರ್ಮವೀರ ದಯಾನಂದರ ಕರುಣೆ. ಸತ್ಯ ತಮ್ಮ ಮಾತು. ಅವರ ತ್ಯಾಗ, ಕರುಣೆ, ಮಮತೆ, ಮಮಕಾರಕ್ಕೆ ಯಾವುದೂ ಸರಿಸಾಟಿ ಆಗ್ಲಾರ್ದು. ಆಶಾ, ನೀನು ತಪ್ಪು ಭಾವಿಸದಿದ್ದರೆ ನಿನ್ನನ್ನೊಂದು ಮಾತು ಕೇಳಬೇಕೆಂದಿರು. ಸಂಕೋಚ ಪಡದೆ ಕೇಳಿ. ಅದು ಆಶಾ, ಹೋಗ್ಲಿ ಬಿಡು, ಈಗೇಕೆ ಆ ಮಾತು? ಯಾಕೆ ಭಯವಾಗ್ತಾ ಇದ್ಯಾ? ನಿರ್ಭಯವಾಗಿ ಕೇಳಿ. ಮತ್ತೆ ನೀನು ಅನ್ಯತಾ ಭಾವಿಸಬಾರದು, ಮತ್ತೆ ನೀನು ನನ್ನನ್ನು ತಪ್ಪು ತಿಳಿಯಬಾರದು. ನೋಡಿ, ತಮ್ಮ ಆನೆಯಾಗೂ ನಾನು ತಪ್ಪು ಭಾವಿಸೋದಿಲ್ಲ, ಆಯ್ತೆ? ಅಯ್ಯಯ್ಯೋ, ಇದೇನು ನನ್ನ ಮೇಲೆ ಆನೆ ಮಾಡಿಬಿಟ್ರಲ್ಲ. ಇರ್ಲಿ ಆಶಾ. ನೋಡಿ, ಮನಸ್ಸಿಗೆ ಹತ್ತಿರವಾದವರು ದೇವರ ಸರಿ ಅಂತ ಹೇಳ್ತಾರೆ. ಅದಕ್ಕಾಗಿ ತಮ್ಮ ಆನೆ ಮಾಡಿದೆ ನಾನು. ಓಹೋ, ಹಾಗಾದರೆ ನಾನು ನಿಮ್ಮ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿ ಆದಂತಾಯಿತು. ಇರಲಿ ಆಶಾ, ಮನುಷ್ಯನು ತನ್ನ ವಯಸ್ಸಿಗೆ ಅನುಗುಣವಾಗಿ ತನ್ನ ಮನಸ್ಸಲ್ಲಿ ಏನೇನೋ ಆಶಾ ಗೋಪುರ ಕಟ್ಟುತ್ತಾನೆ. ಆಸೆ ಆಕಾಂಕ್ಷೆಗಳ ದೊಡ್ಡ ಹೊರೆಯನ್ನೇ ಗೊತ್ತಿರುತ್ತಾನೆ, ಅಲ್ಲವೇ? ಕರೆಕ್ಟ್ ನಿಮ್ಮ ಮಾತು. ಹಾಗೇನಾದರೂ ನಿನಗೂ ಆಸೆ ಆಕಾಂಕ್ಷೆಗಳಿರಬಹುದಲ್ಲ? ಸಾಕಷ್ಟು ಬೈಕೆಗಳು ಮನೆ ಮಾಡಿಕೊಂಡಿದೆ. ಬಡವರ ಬೈಕೆಗಳು ಚಿಗುರುವಾಗಲೇ ಬಾಡಿ ಬಸವಳಿದು ಬೆಂದು ಹೋಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆಶಾ, ಈ ನಿಮ್ಮ ಬಯಕೆಯ ಬಳಿಗೆ ನನ್ನಂತವರು ಪವಿತ್ರತೆಯ ನೀರೆರೆದು ಬೆಳೆಸಲು ಸಿದ್ಧರಾದರೆ ನಾನೇ ಭಾಗ್ಯವತಿ ಎಂದು ಭಾವಿಸುವೆ. ಆಶಾ, ಬಹುದಿನಗಳಿಂದ ನನ್ನ ಮನಸ್ಸಿನ ಮಾತನ್ನು ಎಂದು ನಿನ್ನೆದುರು ಮುಚ್ಚಿಡದೆ ಬಿಚ್ಚಿ ಹೇಳುವೆ. ಹೇಳಿ. ಆಶಾ, ಅನಾಥನಾಗಿದ್ದ ನಾನು ಪರರ ಆಶ್ರಯದಲ್ಲಿ ಅರಸನಂತೆ ಬಾಳುತ್ತಿರುವೆ. ಮತ್ತೀಕೆ ಅನಾಥ ಎಂಬ ಮಾತು? ನೇರ ವಿಷಯಕ್ಕೆ ಬನ್ನಿ. ಆಶಾ, ಈ ನಿನ್ನ ರೂಪ ಸದ್ಗುಣದ ಸಂಕೋಲೆಯಲ್ಲಿ ಬಂಧಿತನಾಗಿರುವೆ. ನೀನು ನನ್ನ ಬಾಳ ಸಂಗಾತಿಯಾಗುವೆಯಾ ಎಂದು ಭಯ ತೋರಿದು ಕೇಳುತ್ತಿರುವೆ. ಇದಕ್ಕೆ ನಿನ್ನ ಉತ್ತರ? ರವಿ, ಬಳ್ಳಿ ಒಂದು ಮರಕ್ಕೆ ಹಬ್ಬುವುದು ಸಹಜ.
ಆದರೆ ಎಂಬ ಆತಂಕವೇಕೆ ಆಶಾ? ನೋಡಿ, ನಮ್ಮ ಈ ಪ್ರೀತಿಗೆ ತಮ್ಮ ಅಣ್ಣನವರು ಒಪ್ಪಬೇಕಲ್ಲ. ದಯಾಸಾಗರನಾದ ನನ್ನನ್ನ ಈ ವಿಷಯ ತಿಳಿದ ತಕ್ಷಣ ಊರಿಗೆ ಉರೇಸಿ ಹಂಚುತ್ತಾನೆ. ನೋಡಿ ರವಿ, ನಾನೊಬ್ಬ ನಿರ್ವತ ಶಿಕ್ಷಕನ ಮಗು. ನಮ್ಮ ಆರ್ಥಿಕ ಪರಿಸ್ಥಿತಿ ಅಂತೂ ನಮಗೆ ಗೊತ್ತಿದ್ದ ವಿಷಯವೇ. ನೋಡಿ, ಈ ಬಡವಿಯ ಬಾಳ ಬೆಳೆಗೆ ಆತ್ಮದ ಮರವಾಗಿ ನಿಲ್ಲಲು ನೀವು ಮನಸ್ಸು ಮಾಡಿರಲಿ ಎಂದಾಗ ಮುಂದೆ ಇದರಿಂದ ತೊಂದರೆ ಆಗ್ಬಹುದೇನೋ ಅಂತ. ಚಿಂತಿಸದಿರು ಆಶಾ, ನಮ್ಮ ಮದುವೆಗೆ ನನ್ನನ್ನ ನಗು ನಗುತ್ತಾ ಒಪ್ಪುತ್ತಾನೆ. ನಿನ್ನಂತ ಸುಶೀಲೆ ಮನೆಗೆ ಸೊಸೆಯಾಗಿ ಬರುತ್ತಾಳೆಂದರೆ ಅವನು ಸಂತೋಷದಿಂದ ಸ್ವಾಗತ ಬಯಸುತ್ತಾನೆ. ಹಾಗಾದ್ರೆ ನನ್ನಂತ ಭಾಗ್ಯವತಿ ಯಾರೂ ಇಲ್ಲ. ನೀನು ನನ್ನ ಬಾಳ ಭಾಗ್ಯ ದೇವಿಯಾಗಿ ಬಂದರೆ ನಾನೇ ಪುಣ್ಯ ಪುರುಷ. ಸಾಕು ಸಾಕು ನಿಮ್ಮ ಮಗಳಿಗೆ ಮಾತುಗಳು. ಮನದಂಡೆಯಾಗುವ ಈ ನನ್ನ ಮಲ್ಲಿಗೆಯನ್ನು ಹೊಗಳದೆ ಮತ್ತಾರನ್ನು ಹೊಗಳಲಿ ಆಶಾ ದೇವಿಯವರೇ? What a wonderful food. ಇಂಥ ರೂಪವತಿ ಕೈ ಹಿಡಿದ್ರೆ ನಾನೇ ಧನ್ಯ, ಪರಮ ಧನ್ಯ. ಧನ್ಯ ಅಲ್ಲೇ ಧನ ಅಲ್ಲಪ್ಪ, ನಾನು ದನ ಆಗೋಲ್ನಕ ಇದು ಯಾವುದೋ ಚೋಟಾ ಚಾಂಪಿಯನ್ ಹಿಡ್ಕೊಂಬಂದಿಯಲ್ಲ, ಇದನ್ನ ಯಾವ ಟವರ್ಲಿಂದ ಡೌನ್ಲೋಡ್ ಮಾಡ್ಕೊಂಬಂದಿ? ಮೊನ್ನೆ ಜಿಯೋದವ್ರು ಆಫರ್ ಬಿಟ್ಟಿದ್ರಲ್ಲೇ, ಅವಾಗ ಅಲ್ಲೇ ಡೌನ್ಲೋಡ್ ಆಗೈತಪ್ಪ. ಯಪ್ಪ, ನನಗೆ ಈ ಆಪು ಇಬ್ಬರದು ಮುಸುಡಿ ನೋಡಿದ್ರೆ ಒಂದು ಅಲ್ದು ಸರಿಯಾಗಿ ಹೇಳಿ. ಲೇ ಸಿಂಬಲ್ ನೋಡ್ಲಿ, ಸಿಂಬಲ್ ಊರಿಗೂರು ಅಡ್ಡಾಡ್ತಾನಲ್ರಿ ಇವನು. ಅದಕ್ಕಂದ್ರೆ ಯಪ್ಪ, ನನ್ನ ಕಣ್ಣಿದ್ರೆ ಇದನ್ನ ನಿಲ್ಲಿಸ್ಬೇಡ.
ಮಾತ್ರ ಕಳಿಸಿದಿನ ಮಾತ್ರ ಕಳಿಸ ತಮ್ಮಗ ಹಂಗ ಅನ್ಬಾರ್ದು. ಅಲ್ಲೇ ಸೈಡ್ ನಿಂತು ಚೀಪ್ ಹೋಗಿ ಐಸ್ ಕ್ರೀಮ್ ಕೊಡಿಸಿದ್ನಲ್ಲ ಅದನ್ನ ಚೀಪ್ಯಾರ ಚೀಪಸು ತಿನಿಸ್ಯಾರ ತಿನಿಸು. ನೀನು ಧನ್ಯಲ್ಲಿ ದನ ಆಕಿ ಯಾವತ್ತಿದ ನೋಡ್ಯಾಕತ್ತಿದ್ದಿಲ್ಲ. ಆಕಿದು ಹೋಗಿ ಕಾಲು ಹಿಡ್ಕೋಬೇಕು ಮಗನ. ಯಪ್ಪ ನಾನು ಕಾಲು ಹಿಡಿದು ಕೇಳ್ಕೊಳಾಕ ನಿನ್ನಂಗ ಹೊಲಕಟ್ಟ ಕೆಲಸ ಮಾಡಿ ಹಲ್ಲು ಕಳ್ಕೊಂಡು ಹಲ್ಲು ಕಟ್ಟಿಸ್ಕೊಂಡಿಲ್ಲಪ್ಪ. ನಂದಿನ್ನೂ ತುಂಬಿ ತುಳುಕಾಕತ್ತೈತಿ. ಓಯಪ್ಪ ಏನು ತುಂಬಿ ತುಳಿದಾಡಕತ್ತೈತಪ್ಪ. ವಯಸ್ಸು ಯೌವನ ತುಂಬಿ ತುಳಿಕಾಡಿ ಆಸಾಗಿ ಒಳ್ಳೆಯಾಗ ಹರಿಯಾಕತ್ತೈತ. ನಮ್ದು ಆಡುತ್ತಾ ನಿನಗಾಡುತ್ತಾ ಅಂತ ಪೈಪ್ ಲೈನ್ ಹಚ್ಕೊಂಡ. ಇನ್ನು ನಾನು ಹಿಡಿದು ಹಿಂಡಿ ಎಣ್ಣೆ ತೆಗಿತಿದ್ದೆ ಮಗನ. ಏನು ಹಿಂಡಿ ಎಣ್ಣೆ ತೆಗಿತಿದ್ದೆ? ಓಯಪ್ಪ ಏನು ಎಣ್ಣೆ ಮಲಿನ? ಎಣ್ಣೆ ಮಲ್ಲಿ ನಾಯಕ್ ಹಿಂಡಾಕೋಲ್ಲಿ ಒಣ ಕೊಬ್ಬರಿ ಹಿಂಡಿ ಎಣ್ಣೆ ತೆಗಿತಿದ್ದೆ. ಅಲ್ಲೋಯಪ್ಪ ಅದ್ರ ಕೊಯ್ಲು ಎಂಡಾಕ ನಿನಗೇನಾಗಿತ್ತು? ಅಲ್ಲ ಅವಾಗ ಈ ಊರಾಗ ಗಾಣಿಗೇರೇನು ಇದ್ದಿದ್ದಿಲ್ಲ? ಇದ್ರಲೇ ಮಗನ ನಮ್ಮ ಕಡೆ ಅಷ್ಟು ಒಡಕೊಂಡಿ. ಓಯಪ್ಪ ಜಗ ಪರ್ಕ ದಟ್ಟ ಅಷ್ಟು ತಾಕತ್ತೈತೆ ಅಂತ ಹೇಳ್ದೆ. ನೀನು ನೋಡವ್ ನಾವು ಒಣ ಮೀನಿದ್ದಂಗಿದಿ. ಅಲ್ಲೋಯಪ್ಪ ನಾನು ನಿಂಗಣ್ಣಂಗ ಆ ಪೊಲೀಸ್ ಗಾರ್ಡನ್ ಹಿಂದಿಲು ಬಾಗಿಲಿಗೆ ಹೋಗಿ ಮೆತ್ತನು ಚಿಕನ್ನು ಮಟನ್ನು ತಿಂದಿದ್ನಪ್ಪ ಅಂದ್ರೆ ನಾನು ಶಕ್ತಿ ಇರ್ತಿದ್ದೆ. ಆದ್ರೆ ಏನು ಮಾಡೋದು, ನಾನು ಪಕ್ಕ ಲಿಂಗಾಯತರ ಮನೆ ತೊಳಗ ಹೆಣ್ಣು ಮಗಳ ಪಟ್ಟೆ ಆಗ್ಬಿಟ್ಟಿನಿ. ಅದಕ್ಕೆ ಹಿಂಗ ಸ್ಟೀಲ್ ಬಾಡಿ ಆಗಿದ್ದೀನಿ. ನೀದಿ ನೋಡು ನಾವನ ಹೊಂದಿದ್ದಪ್ಪ. ನಿನ್ನ ಮಾತು ನನಗೆ ತಿಳಿತೈತೆ. ನಾನು ಕೋಳಿ ತಿಂತೀನಿ, ಅದಕ್ಕೆ ನಿಮ್ಮ ಅವನ ಮಗ ಅಂತ ಹೇಳ್ತಿ. ಹೌದಿಲ್ಲ? ಹೌದು. ಮತ್ತೆ ನಿನ್ನಂತ ನೀತಿ ಕೆಟ್ಟಿ ಶೆಟ್ಟಿ ಮಗ ಅಂತ ಹೇಳ್ಕೊಳಕ ನಾಚಿಕೆ ಬರ್ತತಿ. ಅಲ್ಲಲ್ಲಿ ಆಡಾಡ್ತಾ ಕೋಳಿ ತಿಂದವ ಅಂದಿ. ಹೌದು ಅಂದೀನಿ. ನೀತಿಗೆಟ್ಟವ ಅಂದಿ. ಅಂದ ಬಿಟ್ಟೀನಿ. ಈಗ ಜಾತಿಗೆಟ್ಟವನು ಅನ್ನಕತ್ತಿ. ಈಗ ಅಂದೀನಿ. ಅದನ್ನ ನಿನ್ನ ಹಕ್ಕಿಕತ್ತಲ್ಲಿ ಏನೈತಿ? ಕೊಲ್ಲ ಒದರ್ ಬಿಡುವೊಮ್ಮೆ. ಏನಿಲ್ಲಪ್ಪ, ಏನೇನು ಇಲ್ಲ. ಸುಮ್ಮನೆ ನಮಗ ಏನು ಹೇಳೋದು ಬೇಡ, ಕೇಳೋದು ಬೇಡಪ್ಪ. ನಮ್ಮಿಬ್ಬರಿಗೂ ನಡೆಯಂಗಿಲ್ಲ ನೋಡಪ್ಪ. ಅದಕ್ಕೆ ಈ ಆಸ್ತಿ ನಮಗ ಭಾಗ ಮಾಡಿ ಕೊಟ್ಬಿಡಪ್ಪ. ಒಳ್ಳೆ ಈ ಆಸ್ತಿಗೆ ಭಾಗ ಕೇಳಕ್ ನೀನು ಅವನ ತಮ್ಮ ಅಲ್ಲೋಯಪ್ಪ. ಭಾಗ ಕೇಳಕ ಅಣ್ಣ ತಮ್ಮ ಆದ್ರೇನು, ತಂದಿ ಮಗ ಆದ್ರೇನು, ಸುಮ್ಮ ಇಬ್ಬರಿಗೂ ನಡೆಯಂಗಿಲ್ಲ ಅಂದ್ರ ಭಾಗ ಆಗಿ ಬಿಡುದು ಒಳ್ಳೇದು. ಓಯಪ್ಪ ಅಲ್ಲಿ ನಾ ಸ್ವಂತ ಗಳಿಸಿದ ಆಸ್ತಿಯಾಗ ಭಾಗ ಕೇಳಕ ನಾಚಿಗೆ ಬರಂಗಿಲ್ಲ. ಯಾಕೆ ನಾಚಿಕೆ ಬರ್ಬೇಕು? ಅಲ್ಲೋಯಪ್ಪ ನಾನು ಕೂಡ ನೀನು ಸ್ವಂತ ಕಷ್ಟಪಟ್ಟು ಗಳಿಸಿದ ಆಸ್ತಿ ಅಲ್ಲಪ್ಪ ನಾನು. ಅಲ್ಲೋಯಪ್ಪ ಅಲ್ಲ, ಈ ಆಸ್ತಿ ಇಲ್ಲದ ನಾ ಹೆಂಗ ಬದುಕಿ ಮಾಡಬೇಕು ತಂದೆ? ನೀನೇ ಹೇಳಪ್ಪ. ಯಪ್ಪ ಗೊತ್ತಾಯ್ತು. ಅಲ್ಲಿ ಈ ಆಸ್ತಿ ಎಲ್ಲ ಯಾರ್ದು? ನಾಳೆ ನಾ ಸತ್ತು ಮೇಲೆ ಎಲ್ಲ ನಿಂದ. ಗೋಳಿನ ಮಂಜಾಗಲಿ ಯಪ್ಪ. ನೀನು ಸಾಯ್ಬೇಕಲ್ಲೋ ಯಪ್ಪ, ನೀನು ಸಾಯ್ಬೇಕಲ್ಲ. ಇನ್ನೂ ನೀನು ಒಂದು ಮದುವೆ ಮಾಡಿಕೊಂಡು ಮಕ್ಕಳು ನೋಡಿ ಹುರಪ್ಪಾಗದಿ. ನಾನು ನೀನೇ ಸಾಯ್ಬೇಕು. ನಾನು ಬಾಳ ಬಂಗಾರ ನಿನ್ನ ಅಣಿಯ ಸಿಂಧೂರ ನಿನ್ನ ನಿಮ್ಮ ಕೈ ನಾನಯ್ಯ ನಾನು ಒಮ್ಮೆ ಬಂದ್ಯಾಲ ಬಾ. ಅಲ್ಲ ಈ ನನ್ನ ಮಗ ಸಾಯಿ ಅಂತಾನಲ್ಲ, ಇದು ನ್ಯಾಯನ ಧರ್ಮನ ನೀನ ಹೇಳ ಮತ್ತ. ಓ ದೊಡ್ಡ ಧರ್ಮತೆ ದೇವತೆ ನೋಡ್ರಿ. ಹೋಗಿ ಹೋಗಿ ಈಗಿನ ಹತ್ರ ನ್ಯಾಯ ಕೇಳ್ತಾನ. ಅವನಲ್ಲ ಹಾಲಿಗೆ ನೀರು ಏರಿಸು ಮಾರು ಮಳ್ಳು ಹುಡುಗಿ ಹತ್ರ ನ್ಯಾಯ ಕೇಳ್ತಾನ. ಈ ಕಲಿಯುಗದ ಕಾಮದೇವ. ನಾನಾ ಧರ್ಮದೇವ ಮುಂದೆ ಹೇಳಾಕ ಬಂದಿಲ್ಲ. ನಿಮ್ಮ ಕೂಡ ಏನು ಮನ ಮಾತು ಮೊದ್ಲೇ ಹಾಲಿನ ರೊಕ್ಕ ಕೊಟ್ಟು
ನೋಡ ಲಾವಣ್ಯ, ನಿನ್ನ ಹಾಲು ಯಾ ನನ್ನ ಮಗ ಕುಡ್ದಾನ ಅವನು ಕೇಳ್ಕೊಂಡು ನಾ ಅಕ್ಕಿ ಹಾಲು ಕುಡ್ದಿಲ್ಲೇ, ಅಕ್ಕಿ ಹಾಕಿದ ಎಮ್ಮೆ ಹಾಲು ಕುಡ್ದಿದೆ. ಅಲ್ಲ ನೀವನ ತಂದೆ ಮುಗಿದ್ರೆ ತಗದ ನಿಂತರೆ ಮತ್ತೆ ನೀ ನೋಡಾಕ್ ನಿಂತ ಬಿಟ್ಟಿಯಲ್ಲ ನಿಮ್ಮ ಕುಡಿ ಏನೋ ಮಾತು ಒಣ ಮಾತು ನನ್ನ ರೊಕ್ಕ ಕೊಡ್ರಿ ಮೊದಲು. ದೇವ್ರ ಆಣಿ ಮಾಡಿ ಹೋಗ್ತೀನಿ, ನಾನು ನಿನ್ನ ಹಾಲು ಕುಡ್ದಿಲ್ಲ ನಾನು ಕುಡ್ದಿಲ್ಲ. ಲೇ ವಾಸ ವಾಸ, ಓಯಪ್ಪ ಅಕ್ಕಿ ಹಾಲು ಕುಡಿಬೇಕಂತ ಮಾಡಿ ಅಣ್ಣ. ಅಕ್ಕಿ ಹಾಲು ಕುಡಿಯಾಕ ಅಕ್ಕಿ ನಿಮ್ ಬಾವು ಎಲ್ಲಿ ಕೊಂದೆಯೋ ತಂದೆ ತಂದನ, ಅಯ್ಯೋ ದುರ್ವಿಧಿಯೇ, ಇಂಥ ಮಾತನ್ನು ಕೇಳಲಿಕ್ಕಾಗಿಯೇ ಈ ಕಿವಿಗೆ ತೂತನ್ನಿಟ್ಟೆಯ ಪರಮಾತ್ಮ. ಕೊಂದೆಯೋ ತಂದೆ ಈ ಕಂದನ, ಎನ್ನ ಪ್ರಿಯಸಿಯ ಬಾಯಿಂದ ಎನಗಣ್ಣ ಎಂದು ನಿನ್ನ ಮರದಿ ಮಾಡಿಕೊಂಡ ಹಂಬಲದಿಂದ ನೀ ನನ್ನ ಕೊಂದೆ. ಅಬ್ಬಬ್ಬ, ಎಷ್ಟು ಸಾಹಿತ್ಯ ಬದ್ಧನಾಗಿ ಹೇಳಕತ್ತ ನೋಡವ. ಅಲ್ಲ ಇಟ್ರಾಗ ಒಂದ ಗೊತ್ತಾಗಲಿಲ್ಲ, ಅಕ್ಕಿ ಯಾಕೆ ನೀನು ಪ್ರೇಯಸ್ ಹಾಕಳ್ಳೆ? ನಾ ಯಾಕೋನ ಪ್ರೇಯಸಿ ಆಗ್ಲಿ ಅವನ ಮಾಡ್ಕೋದಂತ ಗಂಟಲಿದ್ದಾನ ಯಾಕ್ರಿ ಸಣ್ಣ ಅಣ್ಣ ಅಣ್ಣ ಅಣ್ಣ, ಅಯ್ಯೋ ಅಗ್ರಜ, ಅಯ್ಯೋ ಪಿತನೇ, ಅಯ್ಯೋ ಪಿತನೇ, ಈಶ ಮಹಿಷ ನಾನು ಯಾರು ಈ ವಾಸುವಿನ ವನವಾಸಕ್ಕೆ ತಂದೊಡ್ಡಿದೆಯ? ಈ ಹಣ್ಣಿನ ಬಾಯಿಂದ ಎನಗಣ್ಣ ಎಂದರಿಸಿಯ ಎಲೆ ಮಾಯೆ, ತಾಯಿಯಾಗು ಮಾಯೆ, ತಂಗಿಯಾಗು ಮಾಯೆ, ಮುಂದಾದರೂ ನನ್ನ ಮಡದಿಯಾಗು ಮಾಯೆ, ಏ ಹುಚ್ಚು ಮಾಯೆ. ನಿನ್ನ ನಂಬಿ ನಾನು ಕೆಟ್ಟೆ, ನನಗೆ ನಾಚಿಕೆ ಇಲ್ಲ, ನನಗೆ ನಾಚಿಕೆ ಇಲ್ಲ. ಇವತ್ತು ಗೊತ್ತಾಗೈತೆ ಅವ್ಗೆ ನಾಚಿಕಿಲ್ಲ ಅಂತ ಅಂದಿತ್ತು. ಒಮ್ಮೆ ತಮ್ಮಲ್ಲೇ ಕರ್ಮ ಯೋಗಿ ಯೋಮನ್ ಅವತಾರ ತಾಳಿದ ಮಗ ಅಲ್ಲದೆ ಮಲ್ಲಮ್ಮನಂತ ಸಾಧು. ಇಲ್ಲ ಅವನಿಗೆ ಕಾಮ ದೃಷ್ಟಿ ಬೀರಿ ಯಾವ ನರ್ಕಕ್ಕೆ ಹೋಗ್ಬೇಕಂತ ಮಾಡಿಲೆ? ಹೌದಿಲ್ಲ? ನಾ ಹೇಳಿದ್ ಬರೋಬ್ಬರಿ ಐತಿ. ಯಪ್ಪ, ನಿನ್ನ ಮಗಳು ವಯಸ್ಸಿನ ಸೊಸಿಗೆ ಏನಾಗಿ ಅಂತಲ್ಲ, ನಿನ್ನ ಜನ್ಮಕ್ಕಿಷ್ಟು ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಶಾಟ್ರ ಏನು ನೀವು ಇನ್ನು ಮುಂದೆ ರೊಕ್ಕ ಕೊಡೋದು ಬೇಡ, ನಾನು ನಿಮಗೆ ಹಾಕೋದು ಬೇಡ. ನನ್ನ ಹಾಲು ನೋಡ್ರಿ, ನಾ ಇನ್ನು ಮುಂದೆ ನಿಮ್ಮ ಮನೆ ಕೆಲ ಕಾಲ ಮಾಡಿ ಮಾಡ್ಬೋದಲ್ಲ. ಬಂದರ ಬಾರ ಬಂದರ ಬಾ, ನಿನಗೇನು ರೊಕ್ಕ ಹೌದಿಲ್ಲ, ನಾ ಕೊಡ್ತೀನಿ. ನಾಳಿಂದ ಈ ಹೊಲಸು ನನ್ನ ಮಗ ವಾಸ ಮನ್ಯಾಗಿದ್ದಾಗ ಬರಾಕ್ ಹೋಗ್ಬೇಡ. ಅವನ ತಲಿ ಕೆಟ್ಟು ಬಿಟ್ಟೈತಿ. ಮೊದ್ಲ ಕಾಂಪಿದ್ದ ನೆತ್ತಿಗೇರಿ ಅಂತ ಏರ್ಬಿಡ್ತೈತೆ ಅವನು. ಚೀರಿ ಹುಟ್ಟುಗಳು ಮುಗೀತು, ಸುರು ಮಾಡೇ ಬಿಡ್ತಾನ ಲವ್ 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 ಅಂತಂದ. ಈಗ ಇವ್ ರೊಕ್ಕ ತಗೋ. ನಿನ್ನ ಮುದೋಡೆ ಒಳಗೆ ಹಾಕೊಂಡ್ರ ಒಳಗೆ ಕೈ ಹಾಕ್ಬಿಡ, ಬಾಯಾಗ ಮಣ್ಣು ಹಾಕ್ಲಿ. ವಾಸ ವಾಸ ಮಾಡಾಕತ್ತೀನಿ, ತಗೊಳ್ಳ. ಒಳಗಿಟ್ಟುಕೊಂಡು ಅಲ್ರಿ ನನ್ನ ಹತ್ರ ಚಿಲ್ಲರೆ ಇಲ್ಲರಿ ಶಕ್ತಿ. ಲಾವು ನಂದು ನಿನ್ನ ಮ್ಯಾಲ ಇದ್ರಿ ಎಲ್ಲಿಗೆ ಹೋಗತಿ? ಏನು ಚಿಲ್ರ ಹೆಂಗಂದ್ರ ಮತ್ತೆ ದೊಡ್ಡ ಕಲಿಯುಗದ ಕರ್ಣ ನೋಡ್ರಿ, ತಂದು ನಿನ್ನ ಮ್ಯಾಲೆ ಸುರಿಯಾನ ₹6 ಚಿಲ್ಲರ, ಹಳೆ ಚಿಲ್ಲರ. ಹೌದಪ್ಪ, ನಾವು ಚಿಲ್ರ ಇಟ್ಟೋಕದಿಲ್ಲ, ಅದ್ರೊಳಗೆ ಅದನ್ನ ಇಟ್ಕೊಂಡು ಕುಂದೂರು. ಏನಪ್ಪ ಅಲ್ಲಾಗ ನಾಲ್ಗೆ ಇಟ್ಕೊಂಡು ಕುಂದೂರು ಅಂದೆ. ಕರೆಕ್ಟ್ ಅಡಿ, ಯಾಕಂದ್ರೆ ನಾವು ಎದ್ರಾಗ ಏನು ಹಿಡಿತೀವಿ ಅನ್ನೋದು ಗೊತ್ತಾಗುತ್ತೆ. ಅಲ್ರಿ ಸರ್, ನೀವಿಬ್ರಿನ ತಂದಿ ಮಗ ನಾಟುಕು ನಾಟುಕು ನಾಟಕು ಅಂದ್ರ ನೀವಿಬ್ರು ಟಾಪ್ ಆಗ ಸಾಧ್ಯನು? ಹೌದು ಮತ್ತೆ ನೀವಿಬ್ರು ಏನೋ ಇದ್ರು ಏನು ಚಿಲ್ರ ನಾನು ನೀವೇ ತಿಳ್ಕೊಬೇಕ. ಯಪ್ಪ ನೋಡ್ದ್ಯಾ
ಇವನು ನಿನಗೆ ಹಿಡಿದು ಮುದಿ ಹುಚ್ಚಿನ ಸಲಾಗಿನ ನಾನು ಚಿಲ್ಲರ ಆಗ್ಬೇಕಾತು. ನೋಡಪ್ಪ ನಿನ್ನ ಸವಾಸ ಸಾಕಾಗಿ ಹೋಗ್ಬಿಟ್ಟ. ನನಗೆ ನೀ ಆಸ್ತಿ ಭಾಗ ಮಾಡ್ಕೊಟ್ಬಿಡಪ್ಪ. ನಾನು ಸುಮ್ಮನೆ ಮಗ ವಾಸು ಬಾ ಬಾ ಮಾತಿಗೆ ಒರೇ ಭಾಗ 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 ಅಂತೆಲ್ಲ ಕೊಡ್ತಿಲ್ಲ ನೀನು ಕೊಯ್ಯಾಗ ಕೊಡ್ತೀನಿ. ಅಲ್ಲ ಕೊಡ್ತೀಯಪ್ಪ, ಕೊಡ್ತಿ. ತೆಂಗಿನ ಚಿಪ್ಪ ಕೊಡ್ತಿ. ಅದನ್ನ ನೋಡ್ಯಪ್ಪ, ನಾ ತಲೆ ಕೇಳ್ತಂದ್ರ ನಿನ್ನಲ್ಲ ನಿಮ್ಮ ಅಪ್ಪನ್ನು ಕೇಳೋ ಮಗ ಅಲ್ಲ ನಾನು. ನೋಡಪ್ಪ, ಈ ಮುಂದಿನ ತಿಂಗಳದಾಗ ನಾನು ಮದುವೆ ಮಾಡಿದೆ, ಚಲೋ ಆತು. ಇಲ್ಲಾಂದ್ರೆ ನಾ ಕೋರ್ಟ್ ನಿಂತ ನಾ ಭಾಗ ತಗೊಂತೀನಿ. ಯು ಮೈಂಡ್ ಇಟ್ ಮುದೋಡಿಯ. ನನ್ನ ಮುದೋಡಿ ಅಂತ ಮಗ ಹೋಲಿಬೇಡ. ನಮಗೆ ನಾಚಿಕೆ ಮಾನ ಮರ್ಯಾದೆ ಹಿಂಗಂದವ್ರದ್ದು ಹಿಂಗೆ ಹೋಗ್ತದೆ. ಕೆಟ್ಟಾದ್ರೂ ನನ್ನ ಮಗ ಅಲ್ಲ, ನಂದು ಸ್ಟ್ಯಾಂಪ್ ಅವನ ಮೇಲೂ ಐತಿ. ಎಂದಿದ್ರು ನನ್ನ ಆಸ್ತಿಯಾಗ ಭಾಗ ಏನಿದ್ರು ಆ ಹಾಲು ಮಾರು ಹುಡುಗಿಗೇ ಸೇರಿದ್ದು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಮಣ್ಣಲ್ಲಿ ಹುಟ್ಟಬೇಕು. ಇದು ವಿಧಿಯ ಆನಂದಾಗಸವನ್ನು ಚುಂಬಿಸುವ ಆನಂದ ಸದಾ ನಮ್ಮ ಪಾಲಿಗೆ ಹೀಗೆ ಇದ್ರೆ ಅದೆಷ್ಟು ಚೆನ್ನಾಗುತ್ತೆ. ಹಾ, ಆಕಾಶವನ್ನು ಗಗನವನ್ನು ಚುಂಬಿಸುತ್ತಾ ಹೀಗೆ ಹಾಡುತ್ತಾ ಕುಲಿಯುತ್ತಾ ಹಾರಾಡುತ್ತಾ ಮುದುಕರಾಗಿ ಬಿಡೋಣ ಅಷ್ಟೇ. ಮತ್ತೇನ್ ಮಾಡ್ಬೇಕಂತ ನಿನ್ನ ಆಸೆ? ಆದಷ್ಟು ಬೇಗನೆ ಮದುವೆ ಮಾಡ್ಕೋಬೇಕನ್ನೋದು ನಮ್ಮ ಆಸೆ. ನಮ್ಮ ಮದುವೆ ಯಾವಾಗ ಅಂತ ಹೇಳಬಾರ್ದೇ ನೀವು? ಮುಂದಿನ ತಿಂಗಳು ಒಳ್ಳೆಯ ಶುಭ ಮುಹೂರ್ತವಿದೆ. ಅದೇ ಶುಭ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯನ್ನು ನೆರವೇರಲಿ ನಮ್ಮಿರುವರ ಅನುರಾಗದ ಬಂಧನ, 1000 ವರ್ಷದ ಸಂಬಂಧ. ಅದಕ್ಕೆ ಹೇಳಿದ್ದಾನೆ, ಹೂವಿಲ್ಲದ ಬಳ್ಳಿ, ನೀರಿಲ್ಲದ ಬಾವಿ, ಮಕ್ಕಳಿಲ್ಲ ಹೆಣ್ಣು, ನಿಷ್ಪ್ರಯೋಜನ ಅಂತ ಬಲ್ಲವರು. ಯಾಕೆ ಲತಾ, ಮಕ್ಕಳು ಅಂತ ಇಷ್ಟೊಂದು ಮರುತ್ತಾ ಇದೆಯಾ? ಸ್ವಲ್ಪ ತಾಳು. ಆದಷ್ಟು ಬೇಗ 101 ಮಕ್ಕಳಿಗೆ ಜನ್ಮ ನೀಡಿ ಈ ಕಲಿಯುಗದ ಗಾಂಧಾರಿ ಅಂತ ಬಿರುದು ಪಡೆಯುವಂತೆ ಬೇಡ ಎನ್ನುವರಾರು. ನಿಮಗೆ ಯಾವಾಗಲೂ ಬರೀ ಹುಡುಗಾಟಿಕೆ ಆಯ್ತು ಅಷ್ಟೇ. ಲತಾ, ರೋಗ ರುಜಿನಗಳ ರಕ್ತ ಮಾಂಸದ ಈ ಬದುಕಿನಲ್ಲಿ ಪ್ರೇಮ ಎಂಬ ಒಂದು ಸಣ್ಣ ಕಿಡಿ ಮೂಡದೇ ಇದ್ದರೆ ಇಡೀ ಜೀವನವೇ ನಿಸ್ಸಾರವಾಗಿ ನಿಷ್ಪ್ರಯೋಜನವಾಗುತ್ತದೆ ಅಲ್ಲವೇ? ನೋಡಿ, ನನ್ನ ಮೇಲಿಟ್ಟರೆ ನೀವು ಈ ಪ್ರೀತಿಗೆ ನಾನು ಸಾಯೋವರೆಗೂ ಚಿರಋಣಿಯಾಗಿರುತ್ತೇನೆ. ಅಂದ ಹಾಗೆ ಲತಾ, ನಾಳೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ? ನೋಡಿ, ಬಲ್ಲವರು ಹೇಳಿದ್ದಾರೆ, ಬೆಲೆ ಕಟ್ಟಲಾದ ವಸ್ತು ಅಂದ್ರೆ ಪ್ರೀತಿ ಅಂತ. ಆದಷ್ಟು ಬೇಗ ನಾವಿಬ್ಬರು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದೇ ನನ್ನ ಆಸೆ ಅಷ್ಟೇ. ಆಯ್ತು ಸರಿ ಲತಾ, ಹೋಗೋಣ. ನೀವು ಮೈಸೂರಿಗೆ ಯಾಕೆ ಹೋಗ್ತಾ ಇದ್ದೀರ ಅಂತ ಹೇಳಿಲ್ಲ? ಅಲ್ಲಿ ಕನ್ನಡ ಜಾತ್ರೆ ಇದೆ, ಅದಕ್ಕೆ ಹೋಗೋಣ ಅಂತ ಹೇಳಿದ್ದು. ಅಂದ್ರೆ ನಮ್ಮಿಬ್ಬರ ಬಾಳು ಸುಗಮವಾಗಿ ಸಾಗಿ ಯಾವ ಅಲೆಗಳಿಗೂ ನಮ್ಮ ಸಂಸಾರ ಸುಲುಕದಂತೆ ಸುಗಮವಾಗಿ ಸಾಗಿಸುವಂತ ಆ ಚಾಮುಂಡೇಶ್ವರಿಗೆ ಹರಕೆ ಹೊತ್ತು ಬರೋಣ ಅಂತ ಹೊರಟಿದ್ದೀರಾ ನೀವು? ಹುಚ್ಚಿ, ಆ ತಾಯಿ ಚಾಮುಂಡೇಶ್ವರಿಯ ಮುಂದೆ ನಿಂತು ಹರಕೆ ಬರ್ಲಿಕ್ಕಲ್ವೇ? ಮತ್ತೆ ಅಲ್ಲಿ ಕನ್ನಡ ಜಾತ್ರೆ ಇದೆ, ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ, ಅದಕ್ಕೆ ಹೋಗೋಣ ಅಂತ ಹೇಳಿದ್ದು. ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರು, ವಿದ್ವಾಂಸರು ಎಲ್ಲರೂ ಬಂದಿರುತ್ತಾರೆ. ನೋಡುಗರ ಕಣ್ಣಿಗೆ ಅದೊಂದು ಸಂಭ್ರಮದ ಹಬ್ಬ, ಅದಕ್ಕೆ ಹೋಗೋಣ ಅಂತ ಹೇಳಿದ್ದು. ಅಯ್ಯೋ, ನಾನ್ಯಾಕ್ರಿ ಇಂಥ ಸುಸಂದರ್ಭವನ್ನು ಕಳೆದುಕೊಳ್ಳಿ. ಹೋಗೋಣ. ಹಾಗೆ ಧರ್ಮಸ್ಥಳ, ಉಡುಪಿ, ಮಂಗಳೂರು, ಬೇಲೂರು, ಹಳೆಬೀಡು, ಶ್ರವಣ ಬೆಳಗೊಳವನ್ನು ನೋಡ್ಕೊಂಡೇ ಬರೋಣ. ಎಲ್ಲ ನೋಡ್ಕೊಂಡು ಬರೋಣ. ಏನ್ ಮರಿದ್ರು ಶ್ರವಣ ಬೆಳಗೊಳ ಮಾತ್ರ ನೋಡ್ಕೊಂಡು ಬರೋಣ. ದರ್ಶನ ತೆಗೆದುಕೊಂಡೇ ಬರೋಣ. ಯಾವ ದರ್ಶನ? ಗೋಮಟೇಶ್ವರನ ದರ್ಶನ. ಹೋಗಿ
ನಡೆಸುವ ಈ ನಿನ್ನ ಮೈ ಕಾಂತಿಗೊಪ್ಪ ಪೀತಾಂಬರವು ನಿಂತು ತಳತಳಿಸುವ ಬಂಗಾರ ಉಡುಗೆ ಧರಿಸಿ ನವಿಲಿನಂತೆ ನರ್ತಿಸುವ ಈ ನಿನ್ನ ನರ್ತನೆ ವಯ್ಯಾರ ಒಣಪು ನನ್ನನ್ನು ಹುಚ್ಚನನ್ನಾಗಿ ಮಾಡಿದರು. ನಿಮ್ಮ ಈ ರೂಪ ಯೌವನದ ಸರಿಯಾದ ನಾನು ಸದಾ ನಿಮ್ಮ ತೋಳು ತೆಕ್ಕೆಯಲ್ಲಿ ಹೀಗೆ ಬಿಗಿದಪ್ಪಿಕೊಂಡು ಕಾಲ ಕಳೆದು ನನ್ನ ಜೀವನವನ್ನು ಸಾರ್ಥಕ ಮಾಡಬೇಕೆಂಬುದೇ ನನ್ನ ಆಸೆ. ನಿನ್ನ ಆಸೆ ನನ್ನ ಆಸೆ, ಆದರೂ ಅದಕ್ಕೆ ಕಾಲ ಕೂಡಿ ಬರಬೇಕಲ್ಲ ನಳಿನಿ. ಪ್ರೇಮದ ಸಂಕೋಲೆಯಲ್ಲಿ ಬಂಧಿತರಾದ ನಾವು ಯಾವ ಭಯವೂ ಇಲ್ಲದೆ ನಿರ್ಭಯವಾಗಿ ಸುಖದ ಉಯ್ಯಾಲೆ ಜಿಗಲು ಯಾವ ಆತಂಕವೂ ಇಲ್ಲಲ್ಲ. ಜೀವನದಲ್ಲಿ ಜನಕ್ಕಂತೂ ನಾನು ಅಂಜಿಯೇ ಇಲ್ಲ, ಆದರೂ ಮನಕ್ಕಂಜಿ ಬಾಳ ಮಾಡಬೇಕಲ್ಲ ನಳಿನಿ. ಹೃದಯವೆರಡು ಒಂದಾಗಿ ತನ್ನ ಮನಗಳು ತಾಗಿ ಸುಖದ ಉಯ್ಯಾಲೆಯಲ್ಲಿ ಜಿಗಲು ಅಂಜಿಕೆ ಏಕೆ, ಆತಂಕ ಬೇಕೆ? ನೋಡು ನಳಿನಿ, ನಾವಿಬ್ಬರು ಸುಖ ಸಾಮ್ರಾಜ್ಯದಲ್ಲಿ ರಾಜರಾಣಿಯಾಗಿ ಮೆರೆಯಬೇಕಾದರೆ ಕನಿಷ್ಠ ಪಕ್ಷ 1 ಲಕ್ಷ ರೂಪಾಯಿ ಆದರೂ ಬೇಕೇ ಬೇಕು. ಏನು ಕೇವಲ 1 ಲಕ್ಷನಾ? ಏನು ನಳಿನಿ, ನನ್ನ ಮಾತಿಗೆ ಇಷ್ಟೊಂದು ಅಲಕ್ಷ್ಯವೇ? ನಾನು ಮನಸ್ಸು ಮಾಡಿದ್ದೇ ಆದ್ರೆ 3 ರಾತ್ರಿಗಳಿಗಾಗಿ 3 ಲಕ್ಷ ಹಣ ಗಳಿಸಬಲ್ಲೆ. ಇಂಥ ಅಸಹ್ಯ ಶಬ್ದಗಳನ್ನು ಮಾತನಾಡಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ನಾಚಿಕೆ ತಡೆದು ನಂತರ ಮಾಡುವ ನನಗೆ ಬರಬೇಕು ನಾಚಿಕೆ. ಹೆಣ್ಣು ಕೊಡುವ ಹಣಕ್ಕಾಗಿ ಹೆಣ್ಣಿನ ಕೊಡುಗೆ ತಾಯಿ ಕಟ್ಟುವ ನಿನಗೆ ನಾಚಿಕೆ ಇಲ್ಲವೆಂದಾಗ ನನಗೆ ಬರಬೇಕು ನಾಚಿಕೆ. ನಳಿನಿ ನಳಿನಿ ನಳಿನಿ, ತಪ್ಪು ತಿಳಿಯಬೇಡ. ನಳಿನಿ ನಳಿನಿ, ತಪ್ಪು ತಿಳಿಯಬೇಡ. ಯಾಕೋ ನಮ್ಮಿಬ್ಬರ ಪ್ರೀತಿಯ ನಡುವೆ ಬರೀ ವಿರಸವೇ ತಲೆದೂರುತ್ತಿದೆ. ಸಾಕು, ಇದು ಇಲ್ಲಿಗೆ ಸಾಕು. ನಾನು ಮೊದಲು ಡ್ರಿಂಕ್ಸ್ ತೆಗೆದುಕೊಂಡು ವಿಶ್ರಾಂತಿ ಹೊಂದುತ್ತೇನೆ. ನೋಡಿ, ನಾನು ಹೇಳಿದ್ದೆ ಬೇರೆ, ನೀವು ತಿಳ್ಕೊಂಡಿದ್ದೆ ಬೇರೆ. ಏನೇ ಹೇಳಿದೆ? ನೋಡಿ, 3 ರಾತ್ರಿ ಅನ್ನೋ ಶಬ್ದ ನಿಮ್ಮ ದೃಷ್ಟಿಯಲ್ಲಿ ಹಸೆವಾಯಿತಲ್ಲವೇ? ಹೌದು, ಮತ್ತೆ ಹಾಗಲ್ಲ ನಾನು ಹೇಳಿದ್ದು. 3 ರಾತ್ರಿ ನನ್ನ ನೃತ್ಯ ಪ್ರದರ್ಶನದಿಂದ 3 ಲಕ್ಷ ಹಣ ಗಳಿಸಬಲ್ಲೆ ಅಂತ ಹೇಳಿದೆ ನಾನು. ಅಂದರೆ ಮತ್ತೆ ಕಂಡವರೆದುರು ನಿನ್ನ ಅಂಗಾಂಗ ಪ್ರದರ್ಶಿಸಿ ಹಣ ಸಂಗ್ರಹಿಸುವೆಯ? ಮಾನ ಬಯಸಿದ ಒಂದು ಗಂಡನ್ನು ಕೊಂಡುಕೊಳ್ಳಬೇಕಾದ್ರೆ ಹಸಿದ 100 ಕಂಗಳಿಗೆ ನನ್ನ ದೇಹವನ್ನು ಪ್ರದರ್ಶಿಸಬೇಕು. ನಳಿನಿ ನಳಿನಿ ನಳಿನಿ, ಏಕೆ ಈ ತರ ಮಾತಾಡುತ್ತಿರುವ್ಯಾ? ನೀನು ಅತಿಯಾಗಿ ಮಾತನಾಡುತ್ತಿರುವಿ. ನೋಡಿ, ನಾನಿಂದು ನಿಮಗೆ ನಿಶ್ಚಲವಾಗಿ ಗೊತ್ತಾಗಿದ್ದೀನಿ. ಕೋಟ್ಯಾಧೀಶರು ಕೈ ಮಾಡಿ ಕರೆದ್ರು ಅವರನ್ನು ತಿರಸ್ಕಾರ ಮಾಡಿ ಚೀತು ಹಾಕಿದ ಹೆಣ್ಣು ನಾನು. ಅದೇಕೋ ಏನು ನಿಮ್ಮ ಅನುರಾಗದ ಬಂಧನಗಳಿಗೆ ಶಾಂತಕ್ಕೆ ಸಿಕ್ಕಿರುವೆ ನಾನು. ನೀವು ನನ್ನನ್ನು ತಿರಸ್ಕರಿಸಿದ್ದೇ ಆದ್ರೆ ಈ ನಿಮ್ಮ ದೇಹ 10 ಕಾಗೆಗೆ ಆಹಾರವಾದಿತ್ತು. ಮಾಡಿ ಹೆಣ್ಣಾದ ನಿನಗೆ ಇಷ್ಟೊಂದು ಸ್ಥೈರ್ಯ ಮನೆ ಮಾಡಿರಬೇಕಾದರೆ ಜೋಡು ಗುಂಡಿಗೆ ಗಂಡುಗಳಿಗೆ ಎಷ್ಟು ಧೈರ್ಯವಿರಬೇಡ. ನನ್ನ ಬಾಳಿನಲ್ಲಿ ಚೆಲ್ಲಾಟ ಆಡುವ ಚತುರೆ ನೀನು. ಈ ನಿನ್ನ ಚತುರ ಮತಿಗೆ ನನ್ನ ವಿಷ ಮಿಶ್ರಿತ ನೀರೆರೆದು ಅದು ಅಲ್ಲಿಯೇ ಬಾಡಿ ಬಸವಳಿಯುವಂತೆ ಮಾಡದಿದ್ದರೆ
ಏನ್ರಿ ಕ್ಯಾಮ್ರಾ ತಾತ ನನ್ನ ಫೋಟೋ ಮೊದಲ ಅಲ್ಲ 3 ಕೊಡ್ಲಿ ಏನು ಒಂದ ಕೊಡ್ಲಿ ಕೊಡು ಕಡೆ 3 ಕೊಡು ಯಾಕಂತ ಕೇಳು ಈ ಊರಾಗ ನನಗೆ 3 ಜನ ಹುಡುಗರು ಬೆನ್ನು ಹತ್ತಾರೆ 3 ಮಂದಿ ಒಂದೊಂದು ಕೊಡ್ತೀನಿ ನೋಡ್ಕೊಂಡು ಕುಂದು ಬರ್ತಾವಲ್ಲ ಅರ್ಥ ಆತ್ರಿ ನಿಮಗ 3 ಹುಚ್ಚನಾಯಿ ಗಂಡು ಬಿದ್ದಾವ ಅಂದಂಗ ಆತು ಅದ್ರಾಗ ಫಸ್ಟ್ ನಂದಾದ್ರೇನ ಮತ್ತೆ ನಾನು ನೀನೇ ತಿಳ್ಕೊಂಡೆ ಹೌದಿಲ್ಲ ಅಲ್ಲ ಫೋಟೋಗ್ರಾಫರ್ ನಿನ್ನ ಮನಸ್ಸಿನಾಗ ಏನೈತಿ ನಿನ್ನ ಹಕ್ಕಿಕತ್ತರ ಏನೈತಿ ಯಾವ ಕೊಳ್ಳ ಹೇಳ್ತೀನಿ ಹೇಳಕ್ಕ ಏನೈತ್ರಿ ನಾ ಹೇಳಿದ ಕೂಡಲೇ ಮತ್ತೆ ನಿಮ್ಮ ಕಾಲನ್ನು ಕೈಯಾಗ ಬಂದು ಏನಕ್ಕೆ ಏನಾರ ಅನಾಹುತ ಆಗ್ಬಾರ್ದು ನಾವು ವಿಚಾರ ಮಾಡ್ತೀವಿ ನಾನು ಬ್ರೂಸ್ ಕಂಪ್ನಿ ಅಲ್ಲ ನಾವು ಲೂಸ್ ಕಂಪ್ನಿ ಹೇಳ ಅದೇನು ಕೊಳ್ಳ ಹೇಳು ಅದ್ರಸ್ಕೊಂಡು ವ್ಯಾಪಾರ ಮುಗಿಸ್ಕೊಳ್ಳೋಣಂತ ಹಂಗಂತೀರಿ ಅದ ನೋಡ್ರಿ ಅದು ಒಂದು ಬಿಟ್ಟು ಅದ ವಿಷಯ ಮತ್ತೇನೈತಿ ಒಂದು ಬಿಟ್ಟ ನೋಡ್ರಿ ಈಗ ಅದು ಯಾವ ಒಂದು ಬಿಟ್ಟ ಅಂತೀರಿ ಯಾವ ವಿಷಯ ಅದು ಮದುವೆ ವಿಷಯ ರೀ ಮದುವೆ ವಿಷಯ ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯ ಅಲ್ಲ ಈ ಮದುವೆ ವಿಷಯ ಕೇಳಕ್ಕೂ ಈ ನಮ್ಮನೆ ಅನುಭವ ಯಾರ ಮಾಡಕತ್ತೀಯ ನಿನ್ನ ಅಲ್ಲೋ ನಿನ್ನಂತ ಕಲಾಕಾರ ಕೈಗಿಡಬೇಕಾದ್ರೂ ನಾನಿಷ್ಟು ಪುಣ್ಯವಂತ ಅಲ್ರಿ ಬಾಯಾರ ಈಗ ನೀವು ಮಾತಾಡಿದ್ರಲ್ಲ ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಮೊದಲ ಹೇಳಿ ಅಲ್ರಿ ಮದುವೆ ಮಾತ್ನಾಗ ಒರಿಜಿನಲ್ ಡೂಪ್ಲಿಕೇಟ್ ಇರ್ತಾವ ನಿಮ್ಗೆ ಸಾಕಷ್ಟು ಇರ್ತಾವ್ರಿ ಸಾಕಷ್ಟು ಇರ್ತಾವ ನಮ್ಮ ಲೈಫ್ನಾಗೂ ಸಾಕಷ್ಟು ಆಗಿ ಹೋಗ್ಯಾವ ಏನಾಗತ್ತೆ ಅಂತ ಹೇಳ್ತೀನಿ ಕೇಳ್ರಿ ಹೇಳ್ರಿ ಮೊನ್ನೆ ಒಂದಿವ್ಸ ಹುಡುಗ್ಯಾರ ನಿನ್ನ ಮಾಡ್ಕೊಂತೀನಿ ಅಂತ ಹೇಳಿ ಒಂದು ಸೀರೆ ಒಂದು ಉಂಗುರ ಒಂದು ಚೈನ್ ಒಂದು ವಾಚ್ ಒಂದು ಚೂಡಿದಾರ ಎಲ್ಲ ನಮ್ಮ ಕೈಯಿಂದ ಕೊಡಿಸಿಕೊಂಡು ಮತ್ತು ಬ್ಯಾರೆದಾರನ್ನ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಹೊಟ್ಟೆಯಾಗ ಒಂದು ಸ್ವಂತದಾಗ ಒಂದು ಇಟ್ಕೊಂಡ್ ಕ್ಯಾಸ ನಮ್ಮ ಸ್ಟುಡಿಯೋಕ್ಕೆ ಫೋಟೋ ಹೊಡಿಸ್ಕೊಳಕ್ ಬರ್ತಾರೆ ಅಂದಾಗ ನಮಗೆ ಹೆಂಗೆ ಆಗಿರಬಾರ್ದು ಅಂತ ಕೇಳಾಕತ್ತೀನಿ ಅಂದ್ರೆ ಅಂತ ಮೋಸ ಮಾಡೋ ಹುಡುಗಿಯರಿಗೆ ನೀವು ಚಂದ ಬುದ್ಧಿ ಕಲಿಸಬೇಕು ಏನು ಚಂದಾಗ ಬುದ್ಧಿ ಕಲಿಸೋದ್ರಿ ನಮಗ್ ಬುದ್ಧಿ ಇದ್ರಲ್ರಿ ಬೇರೆ ಬಾರಿಗೆ ಬುದ್ಧಿ ಕಲಿಸೋದು ಮೊದಲು ನಮಗ ಬುದ್ಧಿ ಇಲ್ಲ ಅದು ಕರೆನ ಬಿಡ್ರಿ ಅಲ್ಲಿ ಸ್ವಲ್ಪ ಒಣಪು ವಯ್ಯಾರ ಮಾಡ್ಕೊಂತ ಸ್ವಲ್ಪ ಹಂಗ ಮುಗಳನಿಗೆ ನಕ್ರ ಸಾಕು ಏನು ಕೈಯಾಗಿ ಬಿಟ್ಟು ನಿಂತು ಬಿಡ್ತೀವಿ ನಾವು ಏನು ಬಿಡ್ತೀರಿ ಕ್ಯಾಮ್ರಾ ರೀ ಬಾರ ಕ್ಯಾಮ್ರಾ ಅದನ್ನ ಯಾಕೆ ಬಿಡಕ್ ಹೋಗ್ತೀರಿ ಅದನ್ನ ಗಟ್ಟಿಗೆ ಹಿಡ್ಕೋಬೇಕು ನೀವು ಏನು ಗಟ್ಟಿಗೆ ಹಿಡ್ಕೊಂತಾರ್ರಿ ಅದು ನಿಂತ್ರಲ್ರಿ ಗಟ್ಟಿಗೆ ಹಿಡ್ಕೊಂಡ ನಿಂದ್ರುದಿಲ್ರಿ ಅದು ಸಣ್ಣ ನೀವು ಗಟ್ಟಿ ಹಿಡ್ಕೋರಿ ನಿಂದ್ರಕ್ಕೆ ಯಾಕೆ ನಿಂದ್ರೋದಿಲ್ಲ ಅಲ್ರಿ ಆ ನಗಿ ಒಳಗ ಅಂತ ನುಡಿನೇ ಇರ್ತೈತಿ ಹೋಗ್ಲಿ ಬಿಡ್ರಿ ಬೇಡ ಈಗ ಹಿಂದಲ್ದು ಬೇಡ ಮುಂದಲ್ದು ಹೆಂಗ್ ಮಾಡೋದು ಸಾಕ್ನ ಹೇಳ್ಬೇಡಿ ನೀವು ಹೇಳ್ಬೇಕ್ರಿ ನೋಡ್ರಿ ಈ ಸದ್ಯ ನೀವು ನನ್ನ ಮದುವೆ ಆಗ್ತೀನಿ ಅಂತ ಹೂ ಅಂದ್ರ ಈ ಸದ್ಯ ಅಣ್ಣಪ್ಪನ ಅಂಗಡಿಗೆ ಹೋಗಿ ನನ್ನ ಹಾಲಿನ ಕೆಲ ಒತ್ತಿ ಇಟ್ಟು ಒಂದು ಕೊಬ್ಬರಿ ಅಂತ ತಗೊಂಡು ತಿನ್ಕೋತ ನಿನ್ನ ಸ್ಟುಡಿಯೋಕ್ಕೆ ಬಂದು ನಿನ್ನ ಸ್ಟುಡಿಯೋದಾಗ ಕುಂತು ರಶಿಗೆ ಹಾಕೊಂತ ಕುಂತು ಬಿಡ್ತೀನಿ ನಾನು ಹೌದ್ರಿ ಅದ ಅಲ್ರಿ ನಿಮ್ಮಂತವ್ರನ್ನ ಈ ನಮ್ಮ ಜೀವನದಾಗ ಎಲ್ಲಿ ನೋಡಿದ್ದಿಲ್ಲ ನೋಡ್ರಿ ಈಗ ನೋಡಿದಿಲ್ಲ ಏನ್ ನೋಡ್ತಾರ್ರಿ ಎಲ್ಲ ಈಗ ಸ್ಟಾರ್ಟ್ ಆಗೈತಿ ಮುಂದೆ ನಮ್ಮ ಹಣೆ ಬಾರಿಗಿನ್ನ ಏನೇನಾಯ್ತು ಏನು ಭಗವಂತನೂ ಗೊತ್ತು ಮುಂದೆ ಹೆಂಗಂದ್ರೆ ಏನ್ರಿ ಮುಂದು ಬೇಡ ಹಿಂದು ಬೇಡ ಈ ಸದ್ಯ ನೀವು ಹೂ ಅಂದ್ರ ನಾನು ಇನ್ನೊಂದಿನಿ ನಿಮ್ಮ ಅರ್ಜಿಗೆ ಸಹಿ ಮಾಡಕ ಇಲ್ಲಂದ್ರಿ ನಮಗೆ ಆಲ್ರೆಡಿ ಅಪ್ಲಿಕೇಶನ್ ಭಾಳ ಬಂದು ತಡ್ರಿ ಅಲ್ರಿ ಈಗ ನಾ ಏನೋ ನಿಮ್ಮನ್ನ ಮದುವೆ ಮಾಡ್ಕೊಂತೀನಿ ಆದ್ರ ಈ ಹಾಲು ಮಾರೋದು ಬಿಟ್ಟು ಬಿಡ್ಬೇಕು ನೋಡ್ರಿ ನೀವು ಯಾರ ಬೇಡ ಅಂತಾರ್ರಿ ಈ ಸದ್ಯ ನೀವು ಹೂ ಅನ್ರಿ ನನ್ನ ಹಾಲಿನಕ್ಕೇನು ಬಾಂಡೆ ತಂಡಿಗೆ ಹಾಕಿ ಬಿಡ್ತೀನಿ ಇವತ್ತು ನಾನು ಅಂತೂ ಶಿವಪ್ಪ ಇವತ್ತು ನಮ್ಮ ಮೇಲೆ ಕಣ್ಣು ತೆಗ್ದಾನ ಅಂದಂಗ ಆತ ಹೌದು ಮದುವೆದಾಗ ಒರಿಜಿನಲ್ ಡೂಪ್ಲಿಕೇಟ್ ಅಂದ್ರಲ್ಲ ಹಂಗಂದ್ರ ಏನ್ರಿ ಅಲ್ರಿ ಮದುವೆ ಮಾತ್ನ್ಯಾಗ ಒಬ್ಬೊಬ್ರು ಈಗ ಏನು ಕಂಡೀಷನ್ ಮದುವೆ ಎಲ್ಲ ಹೋಗಲ್ಲ ಅಂತ ಕೇಳಿದಾರೆ ನಾನು ಕಂಡೀಷನ್ ಯಾಕ ಅಂತದೇನು ಕಂಡೀಷನ್ ಮದುವೆ ಅದೇ ಹೆಂಗ ಅಲ್ರಿ ಇಂತಿಷ್ಟು ವರ್ಷ ಅಂತೇಳಿ ಬಾಂಡ್ ಪೇಪರ್ ಆಗಿರ್ತಾವಲ್ಲ ಮತ್ ನಮ್ದು ಹಂಗ ಆಗ್ಬಾರ್ದು ಅಂತ ಪರಿಸ್ಥಿತಿ ಯಾಕಂತ ಮದುವೆ ಆಗೋನು ಅಂತ ಮದುವೆ ಹೋಗೋದು ಬೇಡ ಯಾವ ಪ್ರದೇಶಗಳಾಕೋ ಅಂತ ಮದುವೆ ನಾವು ಅಂತ ಮದುವೆ ಆಗೋದನ ಅಂತ ಮದುವೆ ಬೇಡ ನಾವಿಬ್ರು ಸಾಯೋವರೆಗೂ ಸಂಗತವಾಗಿ ಬಾಳಿನಂಡ ಅಂತ ಮದುವೆ ಆಗೋಣ ಅಂತೂ ಚೆನ್ನ ಬಸವ ತಾತ ನಮ್ಮ ಮೇಲೆ ಕಣ್ಣು ತೆಗ್ದಾನ ಅಂದಂಗ ಆತ ನೋಡ್ರಿ ನನಗಂತೂ ಮಗ ಯಾರು ತಿಕ್ಕಿಲ್ಲ ನಾ ತಿಕ್ಕಿಲ್ಲದ ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಆಸರಬೇಕಂತೇಳಿ ನಾನು ನಿಮಗೆ ಮನಸ್ಸೋತೀನಿ ನೀವೆಲ್ಲ ನನಗೆ ಮೋಸ ಮಾಡಿದ್ರೆ ನಾನು ನಿಮ್ಮ ಹೆಸರು ಚೀಟಿ ಬರೆದಿಟ್ಟು ನಿಮಗೆ ಪೋಸ್ಟ್ ಮಾಡಿ ನಿಮಗೆ ಗಿಡ ಬಂದಿಲ್ಲ
ಏನು ಹುಡುಗಿ ಐತ್ರಿ ಇದು? ಅಲ್ಲ, ಮದುವೆ ಮುಂಚೆಕ ಪೊಲೀಸ್ ಸ್ಟೇಷನ್ ಪೋಸ್ಟ್ ಮಾಡಕ್ ಬರ್ತಾಳಲ್ರಿ ಅವನ. ನೋಡಿಲ್ಲೇ, ನಿಮ್ಮ ಅಪ್ಪ ನಾನಿ, ನಿಮ್ಮ ಅವು ನಾನಿ, ನಮ್ಮ ಅಪ್ಪ ನಾನಿ, ನಮ್ಮ ಅವು ನಾನಿ, ಸಾಯುವವರೆಗೂ ಸಂಗಾತಿಗಳಾಗೇ ಅಂತ. ಈಗ ವಿಶ್ವಾಸ ಹುಡ್ತು ನಿನ್ನ ರಾಜ್ಯ. ಹಂಗಾರೆ ಚಾಲು ಮಾಡವ. ಒಂದು ಚಾನ್ಸ್ ಹೊಡೆದಿಲ್ಲ ಮಗನ ಕಾಶಿ, ಒಂದು ಫೋಟೋ ಹೊಡೆದಕ್ಕೆ ಚಾನ್ಸ್ ಹೊಡೆದಿಲ್ಲಪ್ಪ. ಏಟದ ಫೋಟೋ ಹೊಡ್ಯಾಕತ್ತನ ನೀನು ಓಡಿಸ್ಕೊಂಡ್ರ ಅಂತ ಬಂದು ಓಡಿಸ್ಕೋ. ಏನಿದ್ರು ಈಗ ಅವನ್ದ್ರಾಗ ನಮ್ದು ಮೂಡುದಿಲ್ಲ, ಏನಿದ್ರು ನಿಂದ ಮೂಡುದು ನೀನ ಮೂಡಿಸ್ಕೊ. ಮೂಡ್ಯ ಮಾಡಕ್ಕಾಗ್ತ ಅಷ್ಟದ. ಏನ್ ಮೂಡೈತಿ ತಡ್ಕು, ಕಾಶಿದ್ರಾಗ ನಂದು ಮೂಡೈತಿ, ನಂದ್ರಾಗ ಕಾಶಿದ ಮೂಡೈತಿ. ಏನದು ಉಳಿದಿರೋದು ಒಂದ ಬಾಕಿ. ಮನಸ್ನಾಗ ಭಾವಚಿತ್ರ ಅಂದೆ, ನನ್ನ ಮನಸ್ನಾಗ ಅವನ ಭಾವಚಿತ್ರ ಮೂಡೈತಿ, ಅವನ ಮನಸ್ನಾಗ ನನ್ನ ಭಾವಚಿತ್ರ ಮೂಡೈತಿ ಅಂದೆ. ಈಗ ಉಳಿದಿರೋದು ಒಂದ ಬಾಕಿ ನೋಡಪ್ಪ. ಆಕಿದು ನಂದು ಒಂದು ಚಿತ್ರ ಮಾಡಿಸಿ ನಿನ್ನ ಕೈಯಾಗ ಆಡ್ಸಕ್ ಕೊಡೋದು ಅಷ್ಟ ಬಾಕಿ ಉಳಿದ. ಅಲ್ಲಪ್ಪ, ನೀ ಆ ಚಿತ್ರ ಕೊಟ್ರ ಅದನ್ನ ಜ್ವಾಪಾನ ಮಾಡೋದು ಯಾರು? ನಿಮ್ಮ ಅಪ್ಪನ ಕೊಟ್ರು ಶೆಟ್ಟಿ ಅವ ತೊಟ್ಟಲಾಗ ಹಾಕಿದ್ದು ಹೋಗ್ತಾನ, ಅವನು ಕಾಯ್ಕೊಂಡ ಕುಂತಾನ. ಅವನ ಒಂದು ದೊಡ್ಡ ತೊಟ್ಲ ಮಾಡಿಸಿ ಕ್ಯಾಟಿ ಅದ್ರಾಗ ನಿನ್ನ ಮನಗಿಸಿ ನಿನ್ನ ಕೈಯ ಕೊಲ್ಲ ಲಾವಣ್ಯ ಗಿಲಗಂಚಿ ನಿನ್ನ ಬಾಯಾಗ ಇಳ್ಳಿನ ಲಾವಣ್ಯ ಲಾಲಿಪಾಪು ಅಂತ ಜೋಗಳ ಹಾಡ್ಕೊಂತ ತೂಗೋಬೇಕಂತ ಹೊಂಚ್ ಹಾಕೊಂಡ ಕುಂತಾನವ. ತಂದೆ ಬರೀ ಹೊಂಚ್ ಹಾಕೋದಾಗ ಬಂದ್ರಿ ನೀವು ಕ್ಯಾನ್ಸರ್, ಹಳೆ ಕ್ಯಾನ್ಸರ್. ಕಾಶಿ ನಮ್ಮ ಸಿನಿಮಾಗೂ ಹೊತ್ತಾಗ್ತಾನೆ. ನಡಿ ಹೋಗು ನಡಿ. ಏ ಕಾಶಿ, ಯಾವ್ದು ಪಿಕ್ಚರ್? ನೀ ಇಲ್ಲೇ ನಿಲ್ಲು, ನಾವು ಬರ್ತೀವಿ. ಅಲ್ಲ, ನಾ ಯಾಕೆ ಇಲ್ಲೇ ನಿಲ್ಬೇಕಂತ ಅರ್ಥ ಆಗೋದು ಹೇಳ್ರಿ ನನಗೆ. ಏನ್ ಇಲ್ಲೇ ನಿಲ್ಲ, ನಾವು ಬರ್ತೀವಿ. ಅಲ್ಲ ಅದನ್ನ ಹೇಳ್ರಿ, ನಾ ಯಾಕೆ ನಿಲ್ಬೇಕು? ನೀ ಇಲ್ಲೇ ನಿಲ್ಲ, ನಾವು ಬರ್ತೀವಿ. ಇಲ್ಲ ಸಿನಿಮಾ ಹೆಸರು ನೀ ಇಲ್ಲೇ ನಿಲ್ಲ, ನಾವು ಬರ್ತೀವಿ. ಕಾಶಿ ನಮ್ಮ ಸಿನಿಮಾಗೂ ಗೊತ್ತಾಗುತ್ತೆ, ನಾವು ಹೋಗೋಣ. ಅಲ್ರಿ, ತಂದಿ ಮಗನ ಜಾಗದಾಗ ಉಂಡವನ ಜಾನ ಕಾಶಿ ಹತ್ತಿ ಅವನ. ಅಲ್ರಿ, ಈ ಹೆಣ್ಣಿನ ನೆಲ್ಲಿನ ತಿಳಿಯೋದಾಗೈತೆ ನೋಡ್ರಿ ನಮಗೆ. ಇವ್ರವ್ರ ತಿಳಿ ಕೆಡಿಸ್ಬಿಟ್ರ. ಅದು ಯಾವ್ದು ಲವ್ ಸೀನ
ಆಗ್ಲಾಗ ನೋಡ್ಕೊಂತೀನಿ ಅವ್ರು